ಮತಾಂತರ ವಿಚಾರ ಒಂದು ಕಡೆ ಇದೆ, ಜಾತಿ ಸಮೀಕ್ಷೆ ವಿಚಾರ ಒಂದು ಕಡೆ ಇದೆ. ಜಾತಿ ಸಮೀಕ್ಷೆ ಅನ್ನೋ ಶಬ್ದ ಇರಲ್ಲ ಅಷ್ಟೇ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಇದೇ ಒಂದು ವಿಚಾರದಲ್ಲಿ ಹೊಸ ಒಂದು ಜಟಾಪಟಿ ಶುರುವಾಗ್ತಾ ಇದೆ. ಇದೇನು ಅಂತ ಹೇಳಿದ್ರೆ, ದಶಕಗಳಿಂದ ಒಂದು ಹೋರಾಟ ನಡೀತಾ ಇದೆ. ಇದೇ ವಿಚಾರ ಮತ್ತೆ ಮುನ್ನೆಲೆಗೆ ಇಲ್ಲಿ ಬರ್ತಾ ಇದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರೆಲ್ಲರೂ ಕೂಡ ಕ್ರೈಸ್ತರೇ ಅಂತ CM ಸಿದ್ದರಾಮಯ್ಯನವರು ಹೇಳ್ತಾರೆ. ಇಲ್ಲ, ದಲಿತರು ಕೆಲವರು ಕ್ರೈಸ್ತರಾಗಿದ್ದಾರೆ, ಕೆಲವರು ಮುಸ್ಲಿಮರ ಕೂಡ ಮತಾಂತರವಾಗಿದ್ದಾರೆ. ಅವರು ಕೂಡ ಮುಸ್ಲಿಂ ಆಗಿರಬಹುದು, ಇವತ್ತಿಗೆ ಮುಸ್ಲಿಮರಾಗಿದ್ದು ದಲಿತರಂತೆಯೇ ಜೀವನ ಮಾಡುತ್ತಿದ್ದಾರೆ. ಆ ಧರ್ಮಗಳಲ್ಲಿಯೂ ಕೂಡ ಸವಲತ್ತುಗಳು ಸಿಗ್ತಾ ಇಲ್ಲ. ಆದ ಕಾರಣದಿಂದಾಗಿ ದಲಿತ ಮುಸ್ಲಿಂ ಒಂದು ಕಾಲಮಲ್ಲಿ ದಲಿತ ಅಂತ ಬರೀಲಿ, ಒಂದು ಕಾಲಮಲ್ಲಿ ದಲಿತ ಕ್ರಿಶ್ಚಿಯನ್ ಅಂತ ಬರೀಲಿ, ದಲಿತ ಅಂತ ಬರೀಲಿ, ಕ್ರೈಸ್ತ ಅಂತ ಬರೀಲಿ, ತಪ್ಪೇನಿದೆ ಇದರಲ್ಲಿ, ಸವಲತ್ತುಗಳು ಸಿಗುವಂತಾಗಲಿ. ಈ ಸಮೀಕ್ಷೆಯಲ್ಲಿ ಇರ್ತಾ ಇರ್ತಕ್ಕಂತಹ ಈ ಒಂದು ಕಾಲಮ್ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದೆ. ಕೆಲವರು ಸಿದ್ದರಾಮಯ್ಯನವರು ಕೂಡ ದಲಿತ ಕ್ರಿಶ್ಚಿಯನ್ ಆಗಿದ್ದರೆ ಕ್ರಿಶ್ಚಿಯನ್ ಅಂತಲೇ ಕರೀರಪ್ಪ ಅಂತ ಹೇಳ್ತಾ ಇದ್ರು ಕೂಡ ಆ ಸಮುದಾಯದ ಕಡೆದು ಒಂದು ಕೂಗು ಎದ್ದಿದೆ. ಈ ಥರ ಎಲ್ಲ ಮಾಡಬಾರ್ದು, ಸರಿ ಹೋಗಲ್ಲ, ಇದು ಮತಾಂತರ ಆದರೂ ಕೂಡ ನಮ್ಮ ಸಾಮಾಜಿಕ ಸ್ಥಿತಿಗತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಹೀಗಾಗಿ ತಮ್ಮನ್ನು ದಲಿತರು ಎಂದಲೇ ಪರಿಗಣಿಸಬೇಕು. ಇದಾಗುತ್ತಾ? ಮತಾಂತರ ಆಗಿರಬೇಕಾದಾಗ ಒಂದಷ್ಟು ವಿಚಾರಗಳಿರಬಹುದು. ಸಾಮಾಜಿಕವಾಗಿ ಒಂದಷ್ಟು ಶೋಷಣೆ, ಒಂದಷ್ಟು ಅಸ್ಪೃಶ್ಯತೆ, ನಮ್ಮನ್ನು ಕೀಳಾಗಿ ಕಂಡಿರೋದು, ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿರೋದು, ಇದುಗಳಿಂದ ಬೇಸತ್ತೆ ನಾವು ಕ್ರೈಸ್ತ ಧರ್ಮಕ್ಕೋ ಮುಸ್ಲಿಂ ಧರ್ಮಕ್ಕೋ ಹೋದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾಳೆ ದಿನ ಫೆಸಿಲಿಟಿಯ ಕಾರಣಗಳಿಗೋ ಅಥವಾ ನಾವು ಹೋದ ಕಡೆಯಲ್ಲಿಯೂ ಕೂಡ ನಮ್ಮನ್ನೇನು ಭಾರಿ ದೊಡ್ಡ ಮಟ್ಟದಲ್ಲೇನು ಕಂಡಿಲ್ಲ, ಹಾಗಾಗಿ ದಲಿತರು ಅಂತಲೇ ಪರಿಗಣಿಸಬೇಕು ಅಂತ ಇದ್ದಾಗ ಧಾರ್ಮಿಕವಾಗಿ ಬೇರೆ ಧರ್ಮ ಬೇಕು, ಈ ಕಡೆ ಬಂದಾಗ ಫೆಸಿಲಿಟಿ ಅಂತ ಬಂದಾಗ ಇಲ್ಲಿರ್ತಕ್ಕಂಥ ಫೆಸಿಲಿಟಿ ಬೇಕಾ? ಇದು ಒಂದು ವಾದ ಇಲ್ಲಿ ನಡೀತಾ ಇದೆ. ದಲಿತ ಕ್ರೈಸ್ತರ ಕೋರಿಕೆ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರ ಇಲ್ಲಿಯೂ ಕೂಡ ಪ್ರಕಟಿಸಿಲ್ಲ. ಕೇಂದ್ರವಾಗಲಿ ಕೋರ್ಟ್ನಲ್ಲಾಗಲಿ ನಿರ್ಧಾರ ಪ್ರಕಟವಾಗಿಲ್ಲ. ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಬೇಕು ಎಂಬ ಕೂಗು ಈಗಲೂ ಇದೆ. ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಮತಾಂತರವಾದರೂ ತಾರತಮ್ಯ ನಮಗೆ ನಿಂತಿಲ್ಲ. ಶೋಷಿತರ ಮತಾಂತರವಾಗಿದ್ದಾರೆ. ಲಕ್ಷಾಂತರ ಮಂದಿ ಕ್ರೈಸ್ತರಿಗೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ದಲಿತರು ಮತಾಂತರವಾದ ಬಳಿಕವೂ ಬಳಲ್ತಾ ಇದ್ದಾರೆ. ಅವರು ಆರ್ಥಿಕ ಅಸಮಾನತೆಯನ್ನು ಇನ್ನೂ ಫೇಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮನ್ನು ಪರಿಶಿಷ್ಟ ಜಾತಿ ಅಂತಲೇ ಪರಿಗಣಿಸಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. SC ಸೌಲಭ್ಯಗಳನ್ನು ನಮಗೆ ಕೊಡಬೇಕು. ಇದರಲ್ಲಿ ಧಾರ್ಮಿಕ ಮೀಸಲಾತಿ ಅನ್ನೋದು ಇಲ್ಲವಲ್ಲ, ಧರ್ಮಾಧಾರಿತ ಮೀಸಲಾತಿ ಹೊರಟೋಗ್ಬಿಡುತ್ತಲ್ಲ. ಅವರು ಮುಸ್ಲಿಂ ಅಂತ ಆದರು, ಕ್ರೈಸ್ತರು ಅಂತ ಆದರು, ಸಿಖ್ರು ಅಂತ ಆದರೆ ಧರ್ಮಾಧಾರಿತ ಮೀಸಲಾತಿ ಸಿಗಲ್ಲ. ಹಾಗಾಗಿ ನಾವು ಕನ್ವರ್ಟ್ ಆಗಿದ್ದರೂ ನಮ್ಮನ್ನು ದಲಿತರು ಅಂತ ಕನ್ಸಿಡರ್ ಮಾಡಬೇಕು ಅಂತ ಒಂದು ವಾದ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಹಾಗೂ ಕಾಂಗ್ರೆಸ್ ನಡುವೆ ಒಂದಷ್ಟು ಚಟಪಟಿಗಳಿದೆ. ಒಂದಷ್ಟು ನಾಯಕರು ಬೇರೆ ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಉತ್ಕರ್ಷ್ ಇದ್ದಾರೆ, BJPಯ ವಕ್ತಾರು. ಸ್ವಾಗತ ನಿಮಗೆ ಉತ್ಕರ್ಷ್. ಇನ್ನೊಂದು ಕಡೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರು. ಸ್ವಾಗತ ರಘು ದೊಡ್ಡೇರಿ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮಗೆ ಧಾರ್ಮಿಕ ವಿದ್ವಾಂಸರು, ಮುಖಂಡರು ಆಗಿರ್ತಕ್ಕಂತಹ ಉಮರ್ ಶರೀಫ್ ಅವರಿದ್ದಾರೆ. ಸ್ವಾಗತ ಉಮರ್ ಶರೀಫ್ ಅವರೇ ನಿಮಗೊಂದು ಡಿಬೇಟ್ಗೆ. ನಮಸ್ತೆ, ಸಲಾಮ್. ಫೈನ್. ನಾನಿದೀಗ ಉತ್ಕರ್ಷ್ಗೆ ಬಂದು ಕೇಳಿಬಿಡ್ತೀನಿ. ಉತ್ಕರ್ಷ್, ನಿಮ್ಮ ಜಟಾಪಟಿ ಏನಿದೆ? ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅವರು ಕನ್ವರ್ಟ್ ಆಗಿದ್ದರೆ, ದಲಿತರು ಕನ್ವರ್ಟ್ ಆಗಿದ್ದರೆ ಕ್ರಿಶ್ಚಿಯನ್ ಅಂತಲೇ ಅವ್ರು ಕರ್ಕೊಳ್ಳಿ ಅಂತ ಇದೆ. ನಿಮ್ಮ ತಕರಾರು ಏನಿದೆ ಇಲ್ಲಿ? ಸರ್, ತಕರಾರು ಏನೂ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಇದು ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ನವರ ದ್ವಂದ್ವ ನಿಲುವೇನು ಅಂತಂದ್ರೆ, ಯಾರಾದ್ರೂ ಕ್ರಿಶ್ಚಿಯನ್ಸ್ ಬಂದು ಹೇಳಿದ್ರ ಕುರುಬ ಕ್ರಿಶ್ಚಿಯನ್ ಇದೆ, ಒಕ್ಕಲಿಗ ಕ್ರಿಶ್ಚಿಯನ್ ಇದೆ, ಲಿಂಗಾಯತ ಕ್ರಿಶ್ಚಿಯನ್ ಇದೆ ಅಂತ ಯಾರು ಕೂಡ ಹೇಳಲಿಲ್ಲ. ನಾನು ಬರಕ್ಕಿಂತ ಮುಂಚೆ ಕೂಡ ಒಬ್ಬ ಕ್ರೈಸ್ತ ಸಮುದಾಯದ ಒಬ್ಬ ನಾಯಕರ ಜೊತೆ ಮಾತಾಡ್ಕೊಂಡ್ ಬಂದೆ. ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಅವ್ರು ಏನೇ ಷಡ್ಯಂತ್ರಗಳು ಮಾಡಿದ್ರು, ತುಷ್ಟೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಜಾತಿಗಳನ್ನ ತುರ್ಕಿ ಅವರೆಲ್ಲ ಕೂಡ ಕ್ರೈಸ್ತರೇ ಅಂತ. ಇವತ್ತು ಸಿದ್ದರಾಮಯ್ಯನವರೇ ಮುಂದುವರೆದು ಹೇಳ್ತಾರೆ ಕ್ರೈಸ್ತರು ಮತಾಂತರ ಆಗಿದ್ರು ಅವ್ರು ಕ್ರೈಸ್ತರೇ ಅಂತ. ಮತ್ತೆ ನೀವು ಕುರುಬ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಸವಿತ ಸಮಾಜ ಕ್ರಿಶ್ಚಿಯನ್, ವೀರಶೈವ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಮಾಡಿದ್ಯಾಕೆ? ಇದು ತುಷ್ಟೀಕರಣ ಮಾಡ್ಲಿಕ್ಕೆ. ಬಹಳ ಸ್ಪಷ್ಟವಾಗಿ ಸರ್, 1956 ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆರ್ಡರ್ ಪ್ರಕಾರ, 1950ಯ ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ ಬೌದ್ಧರಿಗೆ ಮತ್ತು ಸಿಖ್ಖರಿಗೆ ಯಾರು ಹಿಂದೂ ಧರ್ಮದಿಂದ ಮತಾಂತರ ಆಗ್ತಾರ ಆ ಧರ್ಮಕ್ಕೆ, ಆ ಸಮುದಾಯಗಳಿಗೆ ಅಂದ್ರೆ ದಲಿತ ಸಮುದಾಯಗಳಿಗೆ ಮಾತ್ರ ಮೀಸಲಾತಿ ಇರ್ತಕ್ಕಂಥದ್ದು. ಮುಸಲ್ಮಾನ್ ಸಮುದಾಯಕ್ಕಾಗ್ಲಿ ಕ್ರೈಸ್ತ ಸಮುದಾಯಕ್ಕಾಗ್ಲಿ ಅವ್ರ ಮತಾಂತರ ಆದ್ರೆ ಅವ್ರಿಗೆ ಮೀಸಲಾತಿಯ ಅವಕಾಶ ಸಿಗೋದಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಸರ್ಕಾರ ಬಯಸಿದರೆ, ಒಂದು ರಾಜ್ಯ ಸರ್ಕಾರ ಬಯಸಿದರೆ SC ಇಂದಾನೋ ST ಇಂದಾನೋ ಕ್ರಿಶ್ಚಿಯಾನಿಟಿಗೋ ಅಥವಾ ಇಸ್ಲಾಮಿಸಮ್ಗೋ ಅವರು ಕನ್ವರ್ಟ್ ಆದರೆ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿಸಬಹುದು.
ರಾಜ್ಯಗಳು ಮನಸ್ಸು ಮಾಡಿದ್ರದು, ಹೌದು ಸರ್, ಖಂಡಿತವಾಗ್ಲೂ ಮನಸ್ಸು ಮಾಡಿದ್ರೆ ಕೊಡಬಹುದು ಅಂತ ಇದೆ ಇಲ್ಲಿ. ಅದನ್ನೇ ನಾವು ಹೇಳ್ತಿರೋದು ಸರ್. ಆದ್ರೆ SC/ST ಅಂತ ಬರಲ್ಲ ಅವ್ರಿಗೆ, ಬರೋದಿಲ್ಲ. ಮುಸಲ್ಮಾನರ ಕನ್ವರ್ಟ್ ಆದ್ರೆ, ಕ್ರೈಸ್ತರ ಕನ್ವರ್ಟ್ ಆದ್ರೆ OBC ಹೋಗ್ತಾರೆ ಅವರು ಸ್ವಾಭಾವಿಕವಾಗಿ. 1985 ಸೂಸೈಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಜಜ್ಮೆಂಟ್ ಕೂಡ ಕೊಡುತ್ತೆ, ಏನು ಅಂತಂದ್ರೆ ಅವ್ರು ಕೊಡುವಂತ ಅವಕಾಶ ಇಲ್ಲ ಅಂತ ಸರ್. ಸರ್ ಬಹಳ ಸ್ಪಷ್ಟವಾಗಿ ಇವತ್ತು ಮುಸಲ್ಮಾನ್ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಈ ಏನು ಏಬ್ರಹಾಮಿಕ್ ರಿಲಿಜಿಯನ್ಸ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಈ ಕ್ಯಾಸ್ಟ್ ಹೈರಾಕಿ ಅನ್ನೋದೇ ಇಲ್ಲ ಸರ್. ಇಲ್ಲಿ ನಲ್ ಅಂಡ್ ವೈಡ್ ಅವರಲ್ಲಿ ಜಾತಿ ಎನ್ನುವಂತ ಒಂದು ವ್ಯವಸ್ಥೆನೇ ಇಲ್ಲ. ನೀವ್ ಏನೇ ತುರ್ಕಿ ಏನೇ ಸರ್ಕಸ್ ಮಾಡಕ್ ಹೋದ್ರಿ, ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅವರು ಬಹಳ ಸ್ಪಷ್ಟವಾಗಿ ಮುಸಲ್ಮಾನ್ ಧರ್ಮದಲ್ಲಾಗ್ಲಿ ಕ್ರೈಸ್ತ ಧರ್ಮದಲ್ಲಾಗ್ಲಿ ಜಾತಿ ಎನ್ನುವಂತ ಪ್ರಸ್ತಾಪನೆ ಬರೋದಿಲ್ಲ ಅಲ್ಲಿ. ರಘು ಈಗ ಹೊಸ ಜಾತಿ CM ಸಿದ್ದರಾಮಯ್ಯನವರು ಹೊಸ ಜಾತಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮತಾಂತರದ ಹೊಸ ಅಂಬಾಸಿಡರ್ ಆಗ್ತಾ ಇದ್ದಾರೆ ಅಂತ. ಮತಾಂತರ ಅನ್ನೋ ವಿಚಾರದಲ್ಲಿ ಹೊಸ ಅಂಬಾಸಿಡರ್ ಅವರೇ ಇದ್ದಾರೆ. ಇಲ್ಲ ಸಲ್ಲದ ಜಾತಿ ಪರಿಗಣಿಸಿದ್ರೆ ಇದು ಇಲ್ಲೀಗಲ್ ಆಗುತ್ತೆ ಅಥವಾ ಕಾನೂನು ಬಾಹಿರವಾಗುತ್ತೆ. ಸಮೀಕ್ಷೆಯ ಮೂಲಕನೇ ಇವ್ರು ಕನ್ವರ್ಷನ್ಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಇವರು ಈ ಕಡೆ ಕನ್ವರ್ಟ್ ಆಗೋರು ಆಗಬಿಡಿ, ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಇದೆ ಅಂತ. ನಿಜನಾ ಇದು? ರಮಾಕಾಂತ್, ಮೊದಲನೇದಾಗಿ ನಾವು ಇನ್ನು ಆಲ್ರೆಡಿ ಒಂದು ಚರ್ಚೆ ಕೂಡ ಆಗಿದೆ, ಈ ಒಂದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಕೂಡ ಚರ್ಚೆ ಆಗಿದೆ. ಯಾವುದು ಧರ್ಮಾಧಾರಿತವಾದಂತ ಯಾವುದೇ ರಿಸರ್ವೇಶನ್ ಇಲ್ಲ, ಕರ್ನಾಟಕದಲ್ಲೂ ಇಲ್ಲ, ಅದು ರಾಜ್ಯನೂ ಕೊಡಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಧರ್ಮಾಧಾರಿತವಾದಂತ ರಿಸರ್ವೇಶನ್ ಇಲ್ಲಿ ಇವರು ಕಾನ್ಸ್ಟಿಟ್ಯೂಷನ್ ನಾವು ಪ್ರಾವಿಷನ್ ಮಾಡ್ಕೊಟ್ಟಿಲ್ಲ. ಸೊ ಈಗಿರ್ತಕ್ಕಂಥ ಒಂದು ಪ್ರಾವಿಷನ್ಸ್ ಏನು ಅಂತಂದ್ರೆ ಕೇವಲ ಹಿಂದುಳಿದ ವರ್ಗದ ಆಧಾರದ ಮೇಲೆ ಒಂದು ರಿಸರ್ವೇಶನ್ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಅವರು ಏನ್ ಮಾಡಿದ್ರು, ಏನೂ ಸ್ಟಡಿ ಮಾಡದೇರನೆ EWS ಕೋಟವನ್ನು ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬಡವರು ಯಾರಿದ್ದಾರೋ ಅವರು ಅದನ್ನ ಬೆನಿಫಿಟ್ ತಗೊಳ್ತಾರೆ. ಅದು ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ದಟ್ ಇಸ್ ಫೈನ್. ಆದ್ರೆ ನಿಜವಾಗ್ಲೂ ಈಗ ಬಿಜೆಪಿ ಅವ್ರಿಗೆ ನಮ್ಗೆ ಹಾಸ್ಯಾಸ್ಪದ ಅಂತ ಅವ್ರು ಹೇಳೋದಲ್ಲ, ನನಗೆ ಕಾಣ್ತಾ ಇರೋದೇನು ಅಂತಂದ್ರೆ 10 ವರ್ಷ ನಾವು ಏನು ಹಿಂದುಳಿದ ವರ್ಗದ ಸರ್ವೆಯನ್ನು ನಾವು 2016 ಮಾಡಿದ್ವಿ, 2014 ಮಾಡಿ ಅದನ್ನ 16 ರಿಪೋರ್ಟ್ ಅನ್ನ ಕೊಟ್ಟರು. ಅಂದ್ರೆ ಸರಿಸುಮಾರು 9 ವರ್ಷ ಆಯ್ತು. ನೀವು ಕಳೆದ ಸರ್ವೆನಲ್ಲೇನೆ ಕೂಡ ಈ ರೀತಿಯ ಕ್ಯಾಸ್ಟ್ ಇದನ್ನ ಆಲ್ರೆಡಿ ಸರ್ವೆನಲ್ಲಿ ಇತ್ತು. ಏನು 32 + 36 ಕಾಲಮ್ ಏನೋ ಇತ್ತಲ್ಲ, ಆ ಕಾಲಮ್ ನಲ್ಲಿ ಈ ಎಲ್ಲಾ ಜಾತಿಯ ಹೆಸರುಗಳು ಆಲ್ರೆಡಿ ಇದ್ದು. ಆದ್ರೆ ಈಗ ಯಾಕೆ ಇವ್ರಿಗೆ ಜ್ಞಾನೋದಯ ಆಗಿದೆ? ಬಿಜೆಪಿ ಇವ್ರಿಗೂ ನಿದ್ದೆ ಮಾಡ್ಕೊಂಡು ಹಾಕೊಳ್ತಿದ್ರು. ಕೇವಲ ರಾಜಕೀಯ ಲಾಭದಿಂದ, ಕೇವಲ ಒಂದು ವಿರೋಧ ಪಕ್ಷವಾಗಿ ಅವರು ಏನು ಹೋರಾಟವನ್ನ ಅಂದ್ರೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಮನೆಗಳಿಗೆ ಸಮೀಕ್ಷೆಗೆ ಬರಲ್ಲ, ನಾವು ಪೇಪರ್ ನೋಡಿಲ್ಲ, ಕಾಲಮೇ ನೋಡಿಲ್ಲ ಅಂತ ಮನೆಗಳಿಗೆ ಬರಲ್ಲ, ಕುಣಿಲಾರ್ದವರು ನೆಲ ಡೊಂಕೋನೋ ಹಾಗೆ ಎಲ್ಲಾ ಮನೆಗೂ ಪ್ರತಿಯೊಂದು ಮನೆಗೂ ಜನ ಏನ್ ಮೂರ್ಖರೇನ್ರಿ? ಏನ್ ಮಾತಾಡ್ತೀರಿ ನೋಡಿ, ಜನ ಮೂರ್ಖರ ಸರ್? ಹಾಗಾದ್ರೆ ಒಂದ್ ನಿಮಿಷ ಪ್ಲೀಸ್ ವೈಟ್, ನಾನು ಮಾತಾಡುವಾಗ ದಯವಿಟ್ಟು ಬಿಡಿ. ಸೊ ನಾನು ಹೇಳ್ತಾ ಇರೋದು, ಬಿಜೆಪಿ ಅವರು ಕೊಡ್ತಿದಾರಲ್ಲ, ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ, ಪ್ರತಿಯೊಂದು ಮನೆಗೂ ಸ್ಟಿಕರ್ ಅಂಟಿಸಿದ್ದಾರೆ. ಈಗ ನಾವು ವ್ಯವಸ್ಥೆ ಏನ್ ಮಾಡ್ತಿದೀವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡ್ತಾ ಇದೀವಿ. ಅಂದ್ರೆ ನೀವು ಆನ್ಲೈನ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ OTP ಎಲ್ಲೂ ಆಗ್ತಾ ಇಲ್ಲ. ಇದು ಸುಳ್ಳಿದು, ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಈಗ ಏನ್ ಸರ್ವೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡ್ತಾ ಇದೀವಿ. ನಾವು ಬೋಗಸ್ ಅನ್ನ ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ. ಈಗೇನ್ ಬೋಗಸ್ ಆಗಿ ಸೇರಿಸ್ಕೊಂಡು ವೋಟರ್ ಚೋರ್ ಅಂತ ನಾನು ನಿಮ್ನೆ ಕೇಳ್ತಿರೋದು ಹೇಳಿ. ಈಗ ಈ ಜಾತಿ ಸಮೀಕ್ಷೆ ಅಥವಾ ನೀವು ಅಲಿಯಾಸ್ ಅಂತ ಕರ್ಕೊಳ್ಳಿ ಅದನ್ನ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ನೀವು ಅದರಲ್ಲಿ ಬುಕ್ಕಲ್ಲಿ ತೋರಿಸ್ಲಿಕ್ಕೋ ಅಥವಾ ಇರೋದೋ ಅದನ್ನು ಕರಿತೀರಿ. ಬಟ್ ವಾಸ್ತವ ಅದರ ಇಂಟೆಂಟ್ ಏನಿದೆ ಅಲ್ಲ, ಅದು ಕ್ಯಾಸ್ಟ್ ಸೆನ್ಸಸ್. ಕೇಳಿಸ್ಕೊಳ್ಳೋದು ಅದರ ಇಂಟೆಂಟ್ ಕ್ಯಾಸ್ಟ್ ಸೆನ್ಸಸ್. ಕ್ಯಾಸ್ಟ್ ಸೆನ್ಸಸ್ನ ಆ ವ್ಯಾಪ್ತಿಯ ಪರಿಧಿ ನಿಮ್ದು ಅಲ್ವೇ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಅದು ಅಲ್ವೇ ಅಲ್ಲ. ಇದು ಬರೋದೇ ಸೆಂಟ್ರಲ್ಗೆ. ಈಗ ಮೋದಿ ಅವ್ರು ಹೇಳಾಯ್ತು, ಇಲ್ಲಪ್ಪ ಕೇಂದ್ರದ ಕಡೆಯಿಂದ ನಾವು ಇದನ್ನ ಸಮೀಕ್ಷೆ ಮಾಡಾಯ್ತು, ಅದಕ್ಕೆ ನೀವೇನ್ ಮಾಡ್ಬಿಟ್ಟು ಜಾತಿ ಸಮೀಕ್ಷೆ ಬಿಟ್ರಿ. ಈಗ ಏನ್ ಮಾಡ್ರಿ, ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ರಿ. ಒಳ ಮೀಸಲಾತಿ ನಿಮ್ಗೆ ಹಕ್ಕಿದೆ, ನೀವು ಮಾಡಬಹುದು, ಎಲ್ಲಾ ರಾಜ್ಯಗಳಿಗೂ ಇದೆ. ಒಳ ಮೀಸಲಾತಿ ನೀವು ಇರ್ತಕ್ಕಂಥ ನಂಬರ್ಗಳಲ್ಲೇ ಒಂದಷ್ಟು ಸಮುದಾಯ ಈ ಕಡೆ ತರಬಹುದು, ಒಂದಷ್ಟು ಸಮುದಾಯ ಆ ಕಡೆ ತಂದು ನೀವು ಮೀಸಲಾತಿಯನ್ನು ಕೊಡಬಹುದು. ಇದೀಗ ಆ ಸರ್ಕಸ್ ಆದ್ಮೇಲೆ ಮತ್ತೆ ಹೊಸ ಸರ್ಕಸ್ ಇದು ಜಾತಿ ಸಮೀಕ್ಷೆ. ನಾವೇನು 2016 ಬಂದಂತ ರಿಪೋರ್ಟ್ ಕಾಂತರಾಜ್ ವರದಿ ಇತ್ತಲ್ಲ, ಕಾಂತರಾಜ್ ಆಯೋಗ ಜಾರಿ ಆಗ್ಲಿಲ್ಲ ಅಲ್ಲ, ಅಲ್ಲಿರ್ತಕ್ಕಂಥ ಇವರೇ ಡಿಮ್ಯಾಂಡ್ ಮಾಡಿದ್ರು. ಯಾರು ಹಲವಾರು ಸಮುದಾಯಗಳು ಡಿಮ್ಯಾಂಡ್ ಮಾಡೋದ್ರಿಂದ ಅಲ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ, ಅದನ್ನ ಸಮೀಕ್ಷೆ ಮಾಡಿ ಅದನ್ನ ಆಯೋಗಕ್ಕೆ ಕೊಡಿ ಅಂತ ಹೇಳಿದ್ರು. ಸೊ ಸಮುದಾಯದಿಂದ ಬಂದಂತ ರಿಕ್ವೆಸ್ಟ್ ಗಳನ್ನ ಹಲವಾರು ಸ್ವಾಮೀಜಿಗಳು ಲೈಸೆನ್ಸ್ ಕೂಡ ಅಥಾರಿಟಿನೇ ನಿಮಗೆ ಇಲ್ಲ ಅಂದಾಗ ನಾನು ಲೈಸೆನ್ಸ್ ಕೆಲಸ ಮಾಡ್ತಾನೆ ಇಲ್ಲ. ನಾವು ಮಾಡ್ತಾ ಇರ್ತಕ್ಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರ, ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಧರ್ಮದ ಕಾಲಂಗಳು ಇದೆಲ್ಲ ಏನಿದು, ಧರ್ಮದ ಕಾಲಂನಲ್ಲಿ ನಾವೇನ್ ಕಲೆಕ್ಟ್ ಒಳಿಯಾಲ ಮಗಳ ಗಂಡ ಅಂತ ಮಾತಾಡ್ತಾ ಇದ್ದೀವಿ. ಟೆಕ್ನಿಕಲಿ ಮೇ ಬಿ ರೈಟ್, ಟೆಕ್ನಿಕಲಿ ಮೇ ಬಿ ರೈಟ್, ನಾವು ಟೆಕ್ನಿಕಲಿ ಅದನ್ನ ಬಿಜೆಪಿ ಯಾವ ರೀತಿ ವ್ಯಾಖ್ಯಾನ ಬೇಕಾದ್ರೂ ಮಾಡ್ಕೊಳ್ಳಬಹುದು. ಟೆಕ್ನಿಕಲಿ ಯು ಮೇ ಬಿ ಕರೆಕ್ಟ್, Yes, we are right.
ಥಿಯರಿಟಿಕಲಿ ಅಂತ ಬಂದಾಗ ಇದರ ಒಳಮರ್ಮ ಏನು ಅಂತ ಬಂದಾಗ ನಮ್ಮ ಸರ್ಕಾರ ಸಮೀಕ್ಷೆ ಮಾಡ್ತು, ನಾವು ನಿಮ್ ಪರವಾಗಿದ್ದೀವಿ, ಇಷ್ಟು ಸಂಖ್ಯೆ ಜನಸಂಖ್ಯೆಯಲ್ಲಿ ಈ ಜನ ಇದ್ದೀರಾ, ಇದಾ ವಿಷಯ. ಅಲ್ಲ ರಮಾಕಾಂತ್, ನಿಜವಾಗ್ಲೂ ವ್ಯಾಖ್ಯಾನವನ್ನು ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿ ಮಾಡ್ಕೊಳ್ತಾನೆ. ಆದ್ರೆ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಈಗೇನು ಒಳ ಮೀಸಲಾತಿಯನ್ನು ಮಾಡಿದ್ವಿ, ಮನೆಗೂ ಸರ್ವೆಯನ್ನು ಮಾಡಿದ್ವಿ. ಹಾಗಾಗಿ ಈಗ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಅಥೆಂಟಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡಿದ್ಮೇಲೆ ಅವರನ್ನ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ನೀವು ಬಳಸಿಲ್ಲ? ಯಾರು ಒಳ ಮೀಸಲಾತಿ ಈಗ ಜಾತಿಗೆ ಬಳಸ್ತೀರಿ ನೀವು ಅಂತ ಏನಕ್ಕೆ ರಿಕ್ವೆಸ್ಟ್ ಗಳು ಬಂದಿದ್ರಿಂದ ಮಾಡಿಫೈಡ್ ಮಾಡಿದೀವಿ ನಾವು. ಹಳೇದ ಲಾಸ್ಟ್ ಟೈಮ್ ನನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಬನ್ನಿ ಸ್ವಾಮಿ ನಿಂದ ಆಧಾರ್ ಕಾರ್ಡ್ ನಂಬರ್ ಇದೆ ತಗೊಳ್ಳಿ, ನಿಮ್ಗೆ OTP ಬಂದಿದೆ ತೆಗೆದುಕೊಳ್ಳಿ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಆಧಾರ್ ಕಾರ್ಡ್ ಅನ್ನು ವ್ಯಾಲಿಡೇಟ್ ಮಾಡ್ತಾ ಇದೀವಿ ನಾವು. ಸೊ ಅದರ ಅರ್ಥ, ಮೂಲ ಅರ್ಥ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯ ಪ್ರತಿಯೊಂದು ಏನು ಜನರಿಗೆ ಸೇರ್ಬೇಕಂತ ಸೇವೆಗಳನ್ನ ಸಲ್ಲಿಸೋದು ನಮ್ಮ ಮೂಲ ಉದ್ದೇಶ. ನಾನು ಇದೀಗ ಉಮರ್ ಶರೀಫ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಉಮರ್ ಶರೀಫ್ ಸರ್ ಈಗ ಕನ್ವರ್ಟ್ ಆಗಿದಾರಲ್ಲ, ಕನ್ವರ್ಟ್ ಆಗಿರ್ತಕ್ಕಂಥ ಧರ್ಮಗಳಲ್ಲಿಯೂ ಯಾವ ವ್ಯಕ್ತಿಗಳು SC ಇಂದಾನೋ ST ಇಂದಾನೋ ಹಿಂದೂ ಧರ್ಮದ ಕಡೆಯಿಂದಾನೋ ಕ್ರಿಶ್ಚಿಯಾನಿಟಿಗೋ ಇಸ್ಲಾಂ ಕಡೆಗೋ ಬಂದರೋ ಅವ್ರಿಗೂ ಕೂಡ ಇಲ್ಲಿ ತಾರತಮ್ಯ ಇದೆ, ಇಲ್ಲಿ ಬೇಸರ ಇದೆ, ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ ಅಂತ ಅವ್ರು ಬಂದರೆ ನಮ್ಮನ್ನು ಅಲ್ಲೂ ಹಾಗೆ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲದಂತ ಆಗಿದ್ದೀವಿ. ನಮ್ಮನ್ನಿಲ್ಲಿ ದಲಿತ ಮುಸ್ಲಿಂ, ದಲಿತ ಕ್ರಿಶ್ಚಿಯನ್ ಈ ಕನ್ಸಿಡರ್ ಮಾಡಿಬಿಟ್ಟೆ ಮಾಡ್ಕೊಳ್ಬೇಕು, ಫೆಸಿಲಿಟಿಗಳಿಂದ ನಾವು ದೂರ ಆಗಬಾರ್ದು ಅಂತ ಹೇಳಿ ಧಾರ್ಮಿಕವಾಗಿ ಮೀಸಲಾತಿಗಳಿಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಈ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇನ್ನು ಕನ್ವರ್ಟ್ ಮಾಡಿದ್ರೋ ಕನ್ವರ್ಟ್ ಆದ್ರೋ ಅವ್ರಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ಸ್ಥಿತಿ ಇದೆಯಾ ಇವತ್ತಿಗೆ? ಉಮರ್ ಶರೀಫ್ ಅವರೇ ನೋಡಿ, ನಮ್ಮಲ್ಲಿ ಜಾತಿ ಪದ್ಧತಿ ನಮ್ಮಲ್ಲಿ ಇಲ್ಲ, ಫಸ್ಟ್ ವಿಷಯ. ಆದ್ರೆ ಪಂಗಡಗಳು ಉಂಟು, ಶಿಯಾ, ಸುನ್ನಿ, ಮತ್ತೆ ಹನಫಿ, ಶಾಫಿ, ಹಂಬಳಿ ಅಂತ ಅವ್ರವ್ರು ಅರ್ಥ ಮಾಡ್ಕೊಂಡಿರುವ ರೀತಿನಲ್ಲಿ ಅವ್ರು ಬೇರೆ ಬೇರೆ ಪಂಗಡವಾಗಿ ಆಗಿದೆ. ಬಟ್ ಜಾತಿ ಅಂತ ಇವತ್ತಿಗೆ ನಾವು ದಲಿತ್ ಮುಸ್ಲಿಂ ಅಂತ ಒಂದು ಕ್ಯಾಟಗರಿ ಓಪನ್ ಮಾಡಿದ್ರೆ, ನಾಳೆ ದಿನ ಒಬ್ಬ ಬ್ರಾಹ್ಮಿನ್ ಕಮ್ಯುನಿಟಿಯಿಂದ ಇಸ್ಲಾಂ ಧರ್ಮಕ್ಕೆ ಬಂದವನ್ನ ನಾವು ಬ್ರಾಹ್ಮಿನ್ ಮುಸ್ಲಿಂ ಅಂತ ಕರಿಬೇಕಾಗಿರತ್ತೆ, ಆಮೇಲೆ ವೈಶ್ಯ ಮುಸ್ಲಿಂ ಅಂತ ಕರಿಬೇಕಾಗಿರತ್ತೆ. ಇಂತಹ ಕ್ಯಾಟಗರೈಸೇಷನ್ ಮಾಡೋದ್ ಮೂಲಕ ಏನಾಗತ್ತೆ, ಯಾವುದನ್ನ ತೊಲಗಿಸ್ಬೇಕಂತ ಉದ್ದೇಶವಾಗಿ ಅವ್ರು ಅಲ್ಲಿಂದ ಇಲ್ಲಿ ಬರ್ತಾ ಇದ್ರೋ ಅದು ಪುನಃ ಇಲ್ಲೂ ಕೂಡ ತುಂಬ್ಕೊಂಡ್ಬಿಡುತ್ತೆ. ಏನಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಅನೈಲೇಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ನಲ್ಲಿ ಒಂದು ಮಾತು ಹೇಳಿದ್ರು. ಮತ್ತೆ ಅದೇ ವಿಷಯವನ್ನು VT ರಾಜಶೇಖರ್ ಅವರ ಪುಸ್ತಕದಲ್ಲಿ ವೈಗೋ ಫಾರ್ ಕನ್ವರ್ಷನ್ ಅಲ್ಲಿ ಅದನ್ನ ಉಲ್ಲೇಖ ಮಾಡಿದ್ರು. ಏನಂತ ಹೇಳಿ, ಅಂದ್ರೆ ಐ ಹ್ಯಾವ್ ಗಿವನ್ ಯು ದ ಪೊಲಿಟಿಕಲ್ ಜಸ್ಟಿಸ್, ಅಂದ್ರೆ ನಿಮ್ಗೆ ಪೊಲಿಟಿಕಲ್ ನ್ಯಾಯವನ್ನು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಮೂಲಕ ಸಿಗುತ್ತೆ. ಬಟ್ ಫಾರ್ ಸೋಷಿಯಲ್ ಜಸ್ಟಿಸ್, ನಿಮ್ಗೆ ಸೋಷಿಯಲ್ ಜಸ್ಟಿಸ್ ಬೇಕಂದ್ರೆ, ಸಾಮಾಜಿಕ ನ್ಯಾಯ ಬೇಕಂದ್ರೆ, ಯು ಹ್ಯಾವ್ ಟು ಬಿಕಮ್ ಎ ಕ್ರಿಶ್ಚಿಯನ್ ಆರ್ ಬುದ್ಧಿಸ್ಟ್ ಆರ್ ಮುಸ್ಲಿಂ ಅಂತಾನೆ ಹೇಳಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಮಾತಾಗಿದೆ. ಸೊ ಹಾಗಾಗಿ ಸೋಷಿಯಲ್ ಜಸ್ಟಿಸ್ ಒಂದ್ ಕಡೆ ಕೊಡ್ತಾ ನಾವು ಈ ಐಡೆಂಟಿಟಿಯನ್ನ ತಿರ್ಗಾ ತುಂಬಿಕೊಂಡು ಬಂದ್ರೆ ಆ ಒಂದು ಉದ್ದೇಶವನ್ನು ಅವ್ರು ಪಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ದಲಿತ್ ಮುಸ್ಲಿಂ ಅಂತ ಹೇಳ್ಕೊಳ್ಳುವ ಆ ಒಂದು ಗುರುತು ನಮ್ಗೆ ಬೇಕಾಗಿಲ್ಲ. ಬೇಕಾಗಿರೋರ್ಗೆ ನೀವು ಸಹಾಯ ಮಾಡ್ಬೇಕಂದ್ರೆ OBC ಕ್ಯಾಟಗರಿನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ, OBC ಕ್ಯಾಟಗರಿನ ಎಕ್ಸ್ಪ್ಯಾಂಡ್ ಮಾಡಿ, ಅದರಲ್ಲಿ ಬಡವರು ಯಾರಿದಾರೋ ಅವ್ರಿಗೆ ಫಸ್ಟ್ ನೀವು ಬಂದು ಹೆಲ್ಪ್ ಮಾಡಿ. ಮುಸ್ಲಿಂ ಅಂತ ಹೇಳಿದ ಕೂಡ್ಲೆ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಿಂತ ಯಾರು ಬಡವರಿದಾರೋ, ಯಾರು ಬಹಳ ಒಪ್ರೆಸ್ಡ್ ಕ್ಯಾಟಗರಿ ಆಗಿದಾರೋ ಅವ್ರನ್ನ ಫಸ್ಟ್ ಅಟೆಂಡ್ ಮಾಡ್ಬೇಕಾಗಿರೋದು ಸರ್ಕಾರದ ಒಂದು ಕರ್ತವ್ಯವಾಗಿದೆ. ಸೊ ಹಾಗಾಗಿ ನಾನು ಇವಾಗ ಹೇಳ್ಕೊಳ್ಳೋದೇನಂದ್ರೆ, ಪೆರಿಯಾರ್ ಒಂದ್ ಮಾತು ಹೇಳಿದ್ರು, ಇಳಿವು ಒಳಿಯ ಇಸ್ಲಾಮೆ ನನ್ ಮರಂದು. ಈ ಪುಸ್ತಕ ಇವತ್ತಿಗೂ ತಮಿಳ್ನಾಡು ಇದೆ, ಇದು ಬಹಳ ಫೇಮಸ್ ಆಗಿರುವ ಪುಸ್ತಕ. ಇಳಿವು ಒಳಿಯ ಕ್ಯಾಸ್ಟ್ ಸಿಸ್ಟಮ್ ಅನ್ನ ತೊಲಗಿಸಕ್ಕೆ ಇಸ್ಲಾಂ ಒಂದು ಔಷಧಿ ಅಂತ ಹೇಳಿದ್ದಾರೆ ಪೆರಿಯಾರ್. ಆ ಪುಸ್ತಕ ಇವತ್ತಿಗೂ ತಮಿಳುನಾಡಿನಲ್ಲಿ ಪ್ರಿಂಟ್ ಆಗ್ತಿದೆ, ದಲಿತ ಅವರೇ ಪ್ರಿಂಟ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಯಾವುದನ್ನ ತೊಲಗಿಸ್ಬೇಕಂತ ಉದ್ದೇಶವಾಗಿ ಅವರು ಇಸ್ಲಾಂ ಧರ್ಮಕ್ಕೆ ಬರ್ತಾ ಇದಾರೋ ಅದನ್ನ ಪುನಃ ನಾವು ಬಂದು ಅದನ್ನ ಬೇರೆ ರೂಪದಲ್ಲಿ ಅದನ್ನ ಸೃಷ್ಟಿ ಮಾಡಿದ್ರೆ ಉಮರ್ ಶರೀಫ್ ಅವರೇ ಒಂದ್ ಪ್ರಶ್ನೆ ಇದೆ. ಉಮರ್ ಶರೀಫ್ ಜಿ, ಯಾವುದನ್ನ ತೊಲಗಿಸ್ಬೇಕು ಅಂತ ಬಂದ್ರು, ಆಯ್ತಪ್ಪ ಈ ಧರ್ಮದಲ್ಲಿ ಯಾರಿಗೂ ಅಸಮಾನತೆ ಕಂಡಿರಬಹುದು, ಅಸ್ಪೃಶ್ಯತೆ ಕಂಡಿರಬಹುದು, ಅವ್ರನ್ನ ತುಚ್ಛವಾಗಿ ಕಂಡಿರಬಹುದು, ಆ ಕಡೆ ಬಂದರು ಮುಸ್ಲಿಂ ಧರ್ಮಕ್ಕೋ ಅಥವಾ ಈ ಕಡೆ ಕ್ರಿಶ್ಚಿಯಾನಿಟಿಗೋ ಬಂದರು. ಅವರಿಗೆ ಬಂದ ಮೇಲೂ ನಾವಲ್ಲಿ ಕಂಫರ್ಟಬಲ್ ಆಗಿಲ್ಲ, ನಾವು ಈ ಒಂದು ನಮ್ಮ ಈ ಒಂದು ಮನಸ್ಥಿತಿ, ಈ ಒಂದು ನೋವು, ನಾವೇನು ನೋವು ಅನುಭವಿಸಿದ್ವೋ, ಸಂಕಟ, ಅದರಿಂದ ಆ ಧರ್ಮದಿಂದ ನಮ್ಗೆ ಆಚೆ ಬರೋಕ್ಕಾಗಿಲ್ಲ, ಅಲ್ಲೂ ಹಾಗೆ ನೋಡ್ತಾ ಇದ್ದಾರೆ ನಮಗೆ ಅಂತ ಬಂದಾಗ, ಇದು ಪೆರಿಯಾರ್ ಹೇಳ್ಬಿಟ್ರು ಅಲ್ಲಿ ಮದ್ದಿದೆ ಇಲ್ಲಿ ಮದ್ದಿದೆ ಅಂತ ನೀವು ಅದನ್ನೇ ಕೊಟ್ಟು ಮಾಡ್ತಾ ಇದ್ದೀರಿ. ಇಲ್ಲಿ ಮದ್ದಿದ್ದಿದ್ರೆ ನಾವು ದಲಿತರಿಗೆ ಬರಲ್ಲ ರೀ, ನಾವು ಮುಸ್ಲಿಂ ಆಗಿ ಬರ್ಕೊಳ್ರಿ ನಮ್ಮನ್ನ ಅಂತ ಹೇಳ್ತಾ ಇದ್ರು ಅವರು. ಪೆರಿಯಾರ್ ಮದ್ದಿಲ್ ವರ್ಕ್ ಆಗಲ್ವಾ? ಎಸ್, ಇವಾಗ ನೀವು ಪ್ರಶ್ನೆ ಸರಿಗಿದೆ.
ಬಟ್ ಏನಂದ್ರೆ ಈ ನೀವು ಹೇಳ್ಕೊಳ್ಳುವ ಈ ತಾರತಮ್ಯ ಮಹಾರಾಷ್ಟ್ರನಲ್ಲಿ ಮತ್ತೆ ಉತ್ತರ ಪ್ರದೇಶನಲ್ಲಿ ಮತ್ತೆ ಬಿಹಾರ್ ಕಡೆ ಈ ಪಸ್ಮಂದ ಕ್ಯಾಟಗರಿ ಅಂತ ಒಂದು ಅಲ್ಲಿ ನೋಡಕ್ಕಾಗತ್ತೆ. ಈ ಪಸ್ಮಂದ ಕ್ಯಾಟಗರಿ ಮತ್ತೆ ಅಶ್ರಫ್ ಅಜ್ಲಫ್ ಇವೆಲ್ಲ ಒಂದು ನೀವು ಈ 3 ಜಾಗ ಮತ್ತೆ ಅನೇಕ ನಾರ್ತ್ ಇಂಡಿಯನ್ ಅಲ್ಲಿ ನೋಡಕ್ಕೆ ಸಾಧ್ಯತೆ ಇದೆ. ಬಟ್ ಸೌತ್ ಇಂಡಿಯನ್ ಅಲ್ಲಿ ನೀವು ನೋಡಕ್ ಹೋದ್ರೆ ನಮ್ಮಲ್ಲಿ ಪಸ್ಮಂದ ಕ್ಯಾಟಗರಿನೇ ಇಲ್ಲ, ಅಶ್ರಫ್ ಅಜ್ಲಫ್ ಕ್ಯಾಟಗರಿನೇ ಇಲ್ಲ. ಐ ಕ್ಯಾನ್ ಟೆಲ್ ಯು ವೆರಿ ಕ್ಲಿಯರ್ಲಿ ಹೇಳ್ಬೋದು, ನೀವು ಕೂಡ ನೋಡ್ಬೋದು. ನಮ್ಮಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಉದಾಹರಣೆಗೆ ನೋಡಕ್ ಹೋದ್ರೆ ನನ್ನನ್ನ ಮರೈಕರ್ ಅಂತ ಕರೀತಾರೆ, ರಾವುತರ್ ಇದ್ದಾರೆ. ರಾವುತರ್ ಅಂದ್ರೆ ಕುದುರೆ ಸವಾರಿನಲ್ಲಿ ಅವರು ಯುದ್ಧಕ್ಕೆ ಹೋದವರು. ಮತ್ತೆ ಮರೈಕರ್ ಅಂದ್ರೆ ನೇವಿನಲ್ಲಿ ಕೆಲಸ ಮಾಡಿದ್ರು, ಚೋಳರ್ ಕೆಳಗೆ ನಾವು ನಮ್ಮ ಸಮುದಾಯ ಕೆಲಸ ಮಾಡಿದ್ದಾರೆ. ಬಟ್ ಈ ಗುರುತುಗಳನ್ನು ಕೂಡ ಇವತ್ತಿಗೆ ನಾವು ಉಪಯೋಗ ಮಾಡ್ತಿಲ್ಲ. ಯಾಕಂದ್ರೆ ಇದರ ಮೂಲಕ ಎಲ್ಲಾದ್ರೂ ತಾರತಮ್ಯ ಬಂದ್ಬಿಡುತ್ತೋ ಅಂತ ಒಂದು ಭಯದಿಂದ ನಾವು ಅದನ್ನ ಕೂಡ ಇವತ್ತಿಗೆ ಉಪಯೋಗ ಮಾಡ್ತಿಲ್ಲ. ಸೊ ಹಾಗಾಗಿ ನೀವು ಹೇಳ್ಕೊಳ್ಳುವ ವಿಷಯ ಕೆಲವು ಜಾಗದಲ್ಲಿ ಇದೆ, ಅದು ಇಲ್ಲ ಅಂತ ನಾನು ಹೇಳ್ಕೊಳಕ್ ಹೋಗೋದಿಲ್ಲ. ಬಟ್ ದಟ್ ಈಸ್ ನಾಟ್ ಪಾರ್ಟ್ ಆಫ್ ಇಸ್ಲಾಂ. ಕನ್ವರ್ಟ್ ಆದ ಮುಸ್ಲಿಮರನ್ನ ಕೆಳ ದರ್ಜೆಯ ಮುಸ್ಲಿಮರು, ಎರಡನೇ ದರ್ಜೆಯ ಮುಸ್ಲಿಮರು, 3ನೇ ದರ್ಜೆಯ ಮುಸ್ಲಿಮರು ಅಂತ ನಿಮ್ಮ ಧರ್ಮ ಕನ್ಸಿಡರ್ ಮಾಡುತ್ತಾ ಮಾಡಲ್ವಾ? ಮಾಡಕ್ಕೆ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಸಾಧ್ಯತೆ ಇಲ್ಲ, ಮಾಡಲ್ಲ ಮಾಡ್ತಾರೆ, ಮಾಡಲ್ಲ ಮಾಡಿದ್ದಾರೆ, ಮಾಡಲ್ಲ ಮಾಡ್ತಾರೆ. ನಿಮ್ಗೆ ಇಲ್ಲ, ಈ ನಮ್ಮ ಧರ್ಮದಲ್ಲಿ ಏನಂದ್ರೆ ಯಾರು ಬೇಕಂದ್ರೂ ಇಸ್ಲಾಂ ಕಲಿಮಾ ಓದ್ ನಂತರ ಅವ್ನು ಮುಸ್ಲಿಂ ಆಗ್ಬಿಡ್ತಾನೆ. ಅದರ ನಂತರ ಅವನು ಎಲ್ಲರ ಜೊತೆಗೂ ಒಂದೇ ಲೈನ್ ನಲ್ಲಿ ನಿಂತ್ಕೊಂಡು ನಮಾಜು ಮಾಡ್ಬೋದು, ಹಜ್ಗೂ ಹೋಗ್ಬೋದು, ಅವನು ಇಮಾಮ್ ಕೂಡ ಆಗಬಹುದು. ಮತ್ತೆ ಅವನು ಈ ಮುಸ್ಲಿಂ ಸಮುದಾಯದಲ್ಲಿ ಇರತಕ್ಕಂತಹ ಫ್ಯಾಮಿಲಿನಲ್ಲಿ ಸಂಬಂಧವನ್ನು ಬೆಳೆಸಬಹುದು, ಮದುವೆ ಮಾಡ್ಕೊಳ್ಬಹುದು. ಇದೆಲ್ಲ ನಡೀತಾನೆ ಇದೆ, ಇದು ನಡೆಯದೇ ಇಲ್ಲ, ನಡೀದೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ನಡೀತಾ ಇದೆ ಇವತ್ತಿಗೆ. ಏನಂದ್ರೆ ಇದರಲ್ಲಿ ಒಂದೇ ವಿಷಯ ಏನಂದ್ರೆ ಕೆಲವು ಜಾಗದಲ್ಲಿ ನೀವು ಹೇಳಿದಂಗೆ ಪಸ್ಮಂದ ಕ್ಯಾಟಗರಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಬಿಹಾರ್ ಈ ಜಾಗದಲ್ಲಿ ಸಮಸ್ಯೆ ಇದೆ. ಅಲ್ಲಿ ಅಟೆಂಡ್ ಮಾಡಬೇಕಾಗಿರೋದು ಇಂಡೈರೆಕ್ಟ್ ಕ್ಯಾಸ್ಟಿಸಮ್, ಪರೋಕ್ಷ ಜಾತಿವಾದ, ಪರೋಕ್ಷ ಶ್ರೇಣೀಕರಣ, ಪರೋಕ್ಷ ಗುಂಪುಗಾರಿಕೆ, ಪರೋಕ್ಷ ವಿಭಜನೆ. ಅಲ್ಲಿರೋದು ಇಂಡೈರೆಕ್ಟ್ ಕ್ಯಾಸ್ಟಿಸಮ್. ಎಸ್, ಅಶ್ರಫ್ ಅಜ್ಲಫ್ ಕ್ಯಾಟಗರಿ ಅದು ಇಂಡೈರೆಕ್ಟ್ ಕ್ಯಾಸ್ಟಿಸಮ್. ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಉತ್ಕರ್ಷ್ ಒಂದು ವಿಷಯ ಇದೆ ಇಲ್ಲಿ ನೋಡಿ. 1950ರಲ್ಲಿ ಹಿಂದೂಗಳನ್ನು ಮಾತ್ರ SC ಎಂದು ಸಾಂವಿಧಾನಿಕ ಆದೇಶ. 1956 ಅಮೆಂಡ್ಮೆಂಟ್ ಆಗುತ್ತೆ, ದಲಿತ ಸಿಖ್ಖರನ್ನು SCಗಳೆಂದು ಪರಿಗಣಿಸಬೇಕು. 1990 ತಿದ್ದುಪಡಿ ಮೂಲಕ ದಲಿತ ಬೌದ್ಧರನ್ನು SCಗಳೆಂದು ಪರಿಗಣಿಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಪರಿಗಣಿಸಬೇಕು ಅಂತ. ಆದರೆ ಮುಸ್ಲಿಂ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದಕ್ಕೆ ತಿದ್ದುಪಡಿ ಇಲ್ಲಿವರೆಗೂ ಆಗಿಲ್ಲ. ಅವರು ದಲಿತರು ಅಂತ ಕನ್ಸಿಡರ್ ಮಾಡಬೇಕು ಅಂತ ತಿದ್ದುಪಡಿ ಸೋಫಾರ್ ಅಂತೂ ಇಲ್ಲಿವರೆಗೂ ಆಗಿಲ್ಲ. ಯಾವುದೇ ತಿದ್ದುಪಡಿ ಆಗದೇ ಇದ್ದ ಮೇಲೆ ಇಲ್ಲಿರ್ತಕ್ಕಂಥ ಚರ್ಚೆ ಏನು ಅಂದರೆ, ಯಾರಾದರೂ ದಲಿತರಿಂದ ಈ ಮತಾಂತರಗೊಂಡಿದ್ದಕ್ಕೆ ವಿರೋಧನ ನಿಮ್ಮದು? ಮತಾಂತರ ಆದವರಿಗೆ ನಾವು ಯಾಕೆ ಮೀಸಲಾತಿಯನ್ನು ಕೊಡಿಸ್ಬೇಕು ಅಂತ ನಿಮ್ಮ ಒಂದು ವಾದನ? ಅಥವಾ ಕ್ರಿಶ್ಚಿಯಾನಿಟಿಗೆ ಹೋಗ್ಬಿಟ್ರು, ಇಲ್ಲ ಮುಸ್ಲಿಂ ಆಗ್ಬಿಟ್ರು, ಅವರು ಮುಸ್ಲಿಮರಿಗೆ ಕ್ರಿಶ್ಚಿಯನ್ಸ್ ಯಾಕೆ ಕೊಡಬೇಕು ಅಂತ ನಿಮ್ಮ ಒಂದು ವಾದನ ಇಲ್ಲಿ? ಸರ್, ಈಗ ಉಮರ್ ಶರೀಫ್ ಅವ್ರು ಮಾತಾಡ್ತಾ ಇದ್ರು, ಅವರೇ ಹೇಳೋ ಹಾಗೆ ಮುಸಲ್ಮಾನರಲ್ಲಿ ಆ ರೀತಿಯ ಭೇದ ಭಾವ ಇಲ್ಲ, ಕ್ರೈಸ್ತರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ, ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದೇ ನಮ್ಮ ನಿಲುವು ಕೂಡ ಸರ್. ನಿಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ವಲ್ಲ, ಮತ್ತೆ ಅವರು ಕೊಡುವಂತ ಅವಶ್ಯಕತೆ ಏನಿದೆ? ನಾಯಕರು ಹೇಳ್ತಿಲ್ಲ, ಜನ ಹೇಳ್ತಿರೋದು ನಾವು ಇಲ್ಲಂಗಿದ್ವು ಅಲ್ಲೂ ಹಂಗೆ ಇದ್ದೀವಿ, ಅದನ್ನೇ ಹೇಳಕ್ ಬಂದೆ ನಾನು. ಇದೇ ಅವರ ದ್ವಂದ್ವ ನಿಲುವು. ನಾನು ಉಮರ್ ಶರೀಫ್ ಸರ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ನೀವು ಪೆರಿಯಾರ್ ಅವ್ರನ್ನ ಕೋಟ್ ಮಾಡಿದ್ರಿ, ಅಂಬೇಡ್ಕರ್ ಬಗ್ಗೆ ಹೇಳಿದ್ರಿ. ಇದೇ ಅಂಬೇಡ್ಕರ್ ಅವರು ಬಹಳ ಗೌರವಾನ್ವಿತವಾಗಿ ನೋಡ್ತಕ್ಕಂಥ ವ್ಯಕ್ತಿ. ಪಾಕಿಸ್ತಾನ ಅವ್ರ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಹೇಳ್ತಾರೆ, ನಾನು ಕೋಟ್ ಮಾಡ್ತೀನಿ, ಇಸ್ಲಾಂನ ಸಹೋದರತ್ವವು ಮನುಷ್ಯನ ಸಾರ್ವತ್ರಿಕ ಸಹೋದರತ್ವ ಅಲ್ಲ, ಇದು ಮುಸಲ್ಮಾನರಿಗೆ ಮಾತ್ರ ಮುಸ್ಲಿಮರ ಸಹೋದರತ್ವವಾಗಿದೆ ಅಂತ ಅಂಬೇಡ್ಕರ್ ಹೇಳಿದ್ ಸರ್. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ನಿಮ್ಮಲ್ಲಿ ಕೂಡ ಗೊತ್ತಿದೆ ಅಶ್ರಫ್ ಅಜ್ಲಫ್ ಅರ್ಜಲ್ ಯಾವ ರೀತಿಯ ಭೇದ ಭಾವಗಳಿದೆ. ಇಲ್ಲಿಂದ ಮತಾಂತರ ಆದಂಥ ಹಿಂದೂಗಳು ಯಾರಿದ್ದಾರೆ, ದಲಿತರನ್ನು ಯಾವ ರೀತಿ ನಡೆಸ್ಕೊಂಡಿದ್ದೀರಾ, ಅದು ತೆರೆದಿಟ್ಟಂಥ ಪುಸ್ತಕ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಸರ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಮ್ಮ ಪ್ರಶ್ನೆ ಸಿಂಪಲ್. ಇದೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಕನ್ವರ್ಟ್ ಆಗಿರೋರು ಕ್ರೈಸ್ತರು, ಕನ್ವರ್ಟ್ ಆಗಿರ್ತಕ್ಕಂಥವ್ರು ಮುಸಲ್ಮಾನರು ಅಂತ. ನೀವು ಯಾಕೆ ಮತ್ತೆ ಅಲ್ಲಿ ಕುರುಬ ಕ್ರಿಶ್ಚಿಯನ್ 47 ಏನು ಜಾತಿಗಳಿದೆ, ಮಡಿವಾಳ ಕ್ರಿಶ್ಚಿಯನ್, ಸವಿತಾ ಸಮಾಜ ಕ್ರಿಶ್ಚಿಯನ್ ಸೇರಿಸೋ ಅಂತ ಅವಶ್ಯಕತೆ ಏನಿದೆ? ಧರ್ಮ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ವೆರಿ ಸಿಂಪಲ್, ಲಾಜಿಕಲ್ ಆಗಿ ಯೋಚನೆ ಮಾಡೋಣ ಸರ್. ಇವತ್ತು ಕ್ರೈಸ್ತರು ಮುಸಲ್ಮಾನರಲ್ಲಿ ಜಾತಿ ಪದ್ಧತಿ
ಇಲ್ಲ ಅಂತ ಇವರೇ ಹೇಳ್ತವ್ರೆ. ಮತ್ತೆ ನೀವು ಕುರುಬ ಕ್ರಿಶ್ಚಿಯನ್ ಆದ್ರೆ ಏನು, ಒಕ್ಕಲಿಗ ಕ್ರಿಶ್ಚಿಯನ್ ಆದ್ರೆ ಏನು, ಹೆಂಗ್ ಅವ್ರನ್ನ ನೀವು ಐಡೆಂಟಿಫೈ ಮಾಡ್ತೀರಾ, ಅಲ್ಲಿ ಯಾವ ರೀತಿ ಇದು ಮಾಡ್ತೀರಾ? ಅಲ್ಲ, ಲೆಟ್ ಮಿ ಫಿನಿಶ್, ಒಂದ್ ನಿಮಿಷ ಸರ್. ನೀವತ್ತೇನು ಜಾತಿ ಗಣತಿ ಮಾಡಿ ಮನೆಗಳಿಗೆ ಹೋಗ್ತಾ ಇದ್ದಾರೆ, ಯಾವ ಮನೆಗಳಲ್ಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೈತಿಕತೆ ಅಂತ ತೋರಿಸಿಲ್ಲ. ಎಷ್ಟೋ ಜನಕ್ಕೆ ನಾನೇ ಖುದ್ದಾಗಿ ಹೇಳ್ತೀನಿ, ಮನೆಗಳ ಹತ್ರ ಹೋದಾಗ ಎಷ್ಟೋ ಜನಕ್ಕೆ ಆ ಸ್ಟಿಕ್ಕರ್ ಏನು ಅಂತ ಕೂಡ ಗೊತ್ತಿಲ್ಲ. ಇದು ಇವರ ಬಂಡವಾಳ. ಇದು ತುಷ್ಟೀಕರಣದ ಪಿತಾಮಹರು ಯಾರಾದ್ರೂ ಇದೆ ಅದು ಕಾಂಗ್ರೆಸ್ ಅವರು ಮಾತ್ರ. ನೀವು ಬರೀ ನಮ್ಮ ಪ್ರಶ್ನೆ ಏನಂತಂದ್ರೆ ಹಿಂದೂಗಳ ವಿಚಾರ ಬಂದಾಗ ಮಾತ್ರ ಪ್ರಶ್ನೆ ಮಾಡ್ತೀರಾ, ಆದ್ರೆ ಬೇರೆ ಧರ್ಮಗಳ ಇರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಪ್ರಶ್ನೆ ಮಾಡುವಂತಹ ನೈತಿಕತೆ ಆಗ್ಲಿ ರಾಜಕೀಯ ಬದ್ಧತೆಯನ್ನ ಈ ಕಾಂಗ್ರೆಸ್ ಅವ್ರು ತೋರ್ಸಲ್ಲ. ಇಲ್ಲಿ ಬಂದು ಬಹಳ ದೊಡ್ಡ ಭಾಷಣ. ರಘು, ನಂದೊಂದು ಕ್ವಶನ್ ಇದೆ. ಈಗ ಕ್ಲಿಯರ್ ಆಗಿ ಹೇಳಿಬಿಡಿ, ನೀವೇನಾದರೂ ಮತಾಂತರ ನಿಮಗೆ ಬೇಕು ಅನ್ನೋದಾದರೆ ಕ್ರಿಶ್ಚಿಯನ್ನೋ ಮುಸ್ಲಿಮೋ ಇನ್ನೊಂದು ಮತ್ತೊಂದು ಮತಾಂತರ ಆಗಿಬಿಡಿ, ನೀವು ನಮ್ಮ ತಕರಾರಿಲ್ಲ. ಆದರೆ ಸರ್ಕಾರದ ಕಡೆಯಿಂದ ನಿಮಗೆ ಸೌಲಭ್ಯಗಳು ಸಿಗಲ್ಲ. ಸೌಲಭ್ಯ ಬೇಕಾ, ವಾಪಸ್ ದಲಿತರಾಗಿ ಬಂದ್ಬಿಡಿ ನೀವು ವಾಪಸ್ಸು. ಅವಾಗ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತೀರಾ ನೀವು? ಇಲ್ಲ, ಮೊದಲನೇದಾಗಿ ಫೆಸಿಲಿಟಿ ಆರ್ ರಿಲಿಜಿಯನ್ ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತೀರಾ ನೀವು? ಈಗ ನಾವು ನಮ್ಮ ಮಿತ್ರರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅವ್ರು ಕೇಳಿದ ನಂತರ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಮೊದಲನೇದಾಗಿ ಹೇಳಿದ್ದಾರೆ ಯಾವ ಮನೆಗೂ ಬಂದಿಲ್ಲ, ಅವೇರ್ನೆಸ್ ಇಲ್ಲ ಅಂತ ಹೇಳಿ. ಆದ್ರೆ ವಿರೋಧ ಪಕ್ಷವಾಗಿ ಏನ್ ಕಡಲೆ ಬೀಜ ನಿಂತ ಇದ್ರ, ಒಂದು ಸರ್ಕಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಪ್ರತಿನಿತ್ಯ ಪೇಪರ್ ಅಲ್ಲಿ ಬರ್ತಾ ಇದೆ. ತಾವು ಕೂಡ ಏನು ಎಲ್ಲಾ ಚಾನೆಲ್ಗಳು ಚರ್ಚೆ ಮಾಡ್ತಿದ್ದೀರಿ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ. ಆದ್ರೂ ವಿರೋಧ ಪಕ್ಷ ಮನೆಗೂ ತಲುಪಿಸಿಲ್ಲ ಅಂದ್ರೆ ವಿರೋಧ ಪಕ್ಷದ ಕೆಲಸ ಏನು, ನೀವು ಯಾಕಿರ್ಬೇಕು? ಸರಿನಾ? ಸೊ ಅಂದ್ರೆ ವಿರೋಧ ಪಕ್ಷವಾಗಿ ಅವ್ರು ಒಪ್ಕೊಂಡಿದ್ದಾರೆ, ನಾವು ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ವಿಫಲರಾಗಿದ್ದೇವೆ ಅಂತ ಹೇಳಿ ಅವ್ರು ಮಾಡ್ಬೇಕಾದಂತ ಕೆಲಸವನ್ನು ಅವ್ರು ಸರಿಯಾಗಿ ಮಾಡಿ. ಈ ಕ್ವಶನ್ ಹೆಂಗ್ ಕನ್ಸಿಡರ್ ಮಾಡ್ತೀರಾ ನೀವು? ಈಗ ಉತ್ಕರ್ಷ್ ಕೇಳಿದ್ರಲ್ಲ, ಎಷ್ಟೊಂದು ಜನ ಇದು ಒಂದು ಕ್ವಶನ್ ಅಲ್ಲ, ಆ ಕ್ವಶನ್ ಏನು ಅಂದ್ರೆ ಎಷ್ಟೋ ಜನಕ್ಕೆ ಆ ಸ್ಟಿಕ್ಕರೇ ಗೊತ್ತಿಲ್ಲ. ಅಲ್ಲ, ಸ್ಟಿಕ್ಕರ್ ಅಲ್ಲ, ವಿರೋಧ ಪಕ್ಷದ ಪಾರ್ಟಿ ಅಲ್ಲ, ಪ್ರತಿಯೊಂದು ಮನೆಗೂ ಕೂಡ ನಾವು ಅನ್ಸಿ ಇದನ್ನ ಹೇಳಿದೀವಿ, ಈ ಸಮೀಕ್ಷೆ ಮಾಡ್ತಾ ಇದೀವಿ, ನೀವು ನಿಮ್ಮ ಸಮುದಾಯ ಯಾವುದು ಅಂತ ಹೇಳಿ. ಸಮುದಾಯ ಯಾವುದು ಅಂತ ಅಲ್ಲ, ನೀವು ದಲಿತ ಸಮುದಾಯಕ್ಕೆ ಸೇರೋದಾದ್ರೆ ಯಾವುದು ಅಂತ ಹೇಳಿ ನಾವು ಮನೆ ಒಂದ್ ನಿಮಿಷ ಅದನ್ನೆಲ್ಲ ಮುಗಿದೋಗ ಇದಾಗಿದೆ, ಈಗೆಲ್ಲ ವಿಚಾರ ತೆಗೆಯೋದು. ಸೊ ಹಾಗಾಗಿ ಆ ವಿಚಾರ ಅಲ್ಲಿ ಬಿಡೋಣ. ಸೊ ಎರಡನೇ ವಿಚಾರ ತಾವೇನ್ ಕರಿತಿದ್ದೀರಿ, ಅಥವಾ ಮೊದಲನೇದಾಗಿ ನನ್ನ ಬೌದ್ಧಿಕವಾದಂತ ಪ್ರಶ್ನೆ ಏನು ಅಂತಂದ್ರೆ, ಹಿಂದೂ ಧರ್ಮ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಹಿಂದೂ ಧರ್ಮ, ಆಮೇಲೆ ಜೈನ ಧರ್ಮ, ಬೌದ್ಧ ಧರ್ಮ ಎಲ್ಲ ಇತ್ತು. ಆದ್ರೆ ಹಿಂದೂ ಧರ್ಮದಿಂದ ಬಿಟ್ಟು ಏನು ಕ್ರಿಶ್ಚಿಯಾನಿಟಿಗೆ ಮತ್ತೆ ಬೇರೆ ಬೇರೆ ಧರ್ಮಕ್ಕೆ ಯಾಕೆ ಹೋದ್ರು ಅಂದ್ರೆ, ಹಿಂದೂ ಧರ್ಮದಲ್ಲಿ ನಡೆದಿರ್ತಕ್ಕಂಥ ಅಂದ್ರೆ ಏನ್ ಹೇಳ್ತಾರೆ ಅದನ್ನ, ಅವರ ತುಳಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಏನಾಗಿದೆ, ಅಲ್ಲಾದ್ರೂ ನಾವು ಇಂಡಿಪೆಂಡೆಂಟ್ ಆಗಿ ಬದುಕೋಣ ಅಂತ ಹೇಳಿ ಹೋಗಿದ್ದಾರೆ. ಸೊ ಈಗ ನಮ್ಮ ಸರ್ಕಾರ ಈಗ ಬಲವಂತ ಮತಾಂತರ ಆಗಿರುವಂತದ್ದು. ಒಂದ್ ನಿಮಿಷ ಹೇಗೆ ಹೇಳ್ತೀರಾ? ಎಲ್ಲಾ ಧರ್ಮಗಳಲ್ಲೂ ನ್ಯೂನ್ಯತೆ ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಫೋರ್ಸಿಬಲ್ ಕನ್ವರ್ಷನ್ಸ್ ನಾವು ಮಾಡಿದೀವಾ? ಹಿಂದೂ ಸಮಾಜದಲ್ಲಿ ಮತಾಂತರ ಎನ್ನುವಂತ ಕಾನ್ಸೆಪ್ಟ್ ಇಲ್ಲ, ತಿಳ್ಕೊಳ್ಳಿ ಫಸ್ಟ್. ಈಗ ನೀವು ಬಿಜೆಪಿ ಅವರು ಈ ಮಾತನ್ನು ಮಾತಾಡ್ತಾರೆ ಅಂತಂದ್ರೆ ಅವರೇ ತಂದಿರ್ತಕ್ಕಂಥ ಒಂದು ಲಾಗೆ ಬೆಲೆನೇ ಇಲ್ಲ. ಏನು ಅಂತಂದ್ರೆ ಕನ್ವರ್ಷನ್ ಇನ್ ದಿಸ್ ಕಂಟ್ರಿ ಇಸ್ ಬ್ಯಾನ್ಡ್. ಹಾಗಾದ್ರೆ ಈ ಪ್ರಶ್ನೆ ಯಾಕೆ ಬರ್ತದೆ? ನಾವು ಹೇಳ್ತಿರೋದು ನೀವೇ ಪ್ರಮೋಟ್ ಮಾಡ್ತಿರ್ತಕ್ಕಂಥ ಕನ್ವರ್ಷನ್ ಆಗೋದನ್ನ ಅವ್ರು ಮಾತಾಡಲಿ. ನೋಡಿ, ಹಾಗಾಗಿ ಈ ಕನ್ವರ್ಷನ್ ಕಾನ್ಸೆಪ್ಟೇ ಇಲ್ಲ. ಯಾಕೆಂದ್ರೆ ಕನ್ವರ್ಷನ್ ಇಸ್ ಇಲ್ಲಿಗಲ್ ಇನ್ ದಿಸ್ ಕಂಟ್ರಿ. ಓಕೆ, ಸೊ ಅದ್ರ ನಿಜವಾಗ್ಲೂ ಪ್ರಶ್ನೆ ಏನಿತ್ತು ಮುರ್ತಕ್ಕಂಥದ್ದು ಏನು ಅಂತಂದ್ರೆ, ಇವತ್ತು ಏನು ಇದು ಜಾತಿ ಕಾಲಂಗಳು ಬಂದಿದೆ, ಅದು ಇವತ್ತು ಬಂದಿರೋದಲ್ಲ, 2016 13 ಬಂತು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ಬಾಲ್ಯ ವಿವಾಹನೂ ಕಾನೂನು ಬಾಹಿರವೇ ಇದೇ ದೇಶದಲ್ಲೇನೆ, ನಿಜ ಅಲ್ವಾ? ಬಾಲ್ಯ ವಿವಾಹ ಆಗ್ತಾ ಇಲ್ವಾ ದೇಶದಲ್ಲಿ? ಕಮ್ಮಿ ಆಗಿದೆ. ಕನ್ವರ್ಷನ್ ಕಾನೂನು ಪುಸ್ತಕದಲ್ಲಿ ಏನಾದ್ರೂ ಇರ್ಲಿ, ಕನ್ವರ್ಷನ್ ಆಗಿಲ್ಲ ಅನ್ನೋದನ್ನ ಒಪ್ಪಕ್ಕಾಗಲ್ಲ ಅಲ್ವಾ? ಕನ್ವರ್ಷನ್ ಆಗಿದೆ ತಾನೆ. ಕನ್ವರ್ಷನ್ ಆಗಿರೋದಕ್ಕೋಸ್ಕರ ಯಾಕೆ ಅಂತ ಅಂದ್ರೆ, ಕೆಲವು ದಲಿತರನ್ನ, ಕೆಲವು ಯಾವುದೇ ಪ್ರಜೆ ಯಾವ ಧರ್ಮವನ್ನು ಬೇಕಾದ್ರೆ ಅನುಸರಿಸ್ಕೋಬಹುದು. ಬಲವಂತ ಮಾಡಿದ್ರೆ, ಒತ್ತಾಯ ಮಾಡಿದ್ರೆ, ಆಮಿಷ ಒಡ್ಡಿದ್ರೆ ಅದು ಏನಕ್ಕೆ ಅಂತಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಅದಕ್ಕೆ ಕಾನೂನು ತಂದಿರೋದು. ಈಗ ಯಾವ ವ್ಯಕ್ತಿಗೆ ದೇವಸ್ಥಾನಕ್ಕೆ ಅಲೋ ಮಾಡಿಲ್ಲ, ದೇವಸ್ಥಾನದಲ್ಲಿ ಅವನನ್ನ ತುಚ್ಚುವ ಕಂಡಿದ್ದಾರೆ, ಅವನನ್ನ ಆಚೆ ನಿಂತ್ಕೊ ಅಂತ ಹೇಳಿ, ಶೌರದಂಗಡಿಯಿಂದ ಈ ರೀತಿಯಾದಂತ ಡಿಸ್ಕ್ರಿಮಿನೇಷನ್, ಈ ರೀತಿಯಾದಂತ ಬಲವಂತವಾದಂತ ಏನು ಹಿಂಸೆ ಕೊಡೋದಿದೆಯಲ್ಲ, ಅದ ವಿರುದ್ಧ ಕೆಲವರು ಕನ್ವರ್ಟ್ ಆಗಿದ್ದಾರೆ. ನಿಮಗೆ ಬೇಕು ಬರ್ಸ್ಕೊಳ್ಳಿ, ವಿ ಹ್ಯಾವ್ ನಾಟ್ ಯಾರನ್ನು ಎನ್ಫೋರ್ಸ್ ಮಾಡ್ತಾ ಇಲ್ಲ. ಸರ್ಕಾರ ಇನ್ಕ್ಲೂಡಿಂಗ್ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಇದೇ ಇತ್ತು. ಬಿಜೆಪಿ ಸರ್ಕಾರ ಬರ್ಸ್ಕೋಬಹುದು, ಅವರು ಅವ್ರ ಇಷ್ಟ, ಅವ್ರದ್ದು ಏನು ಕಾನೂನಾತ್ಮಕವಾಗಿ ಅವ್ರು ಏನಿದ್ದಾರೆ ಬರ್ಸ್ಕೊಳ್ಳಿ.
ಅಲ್ಲ ಮುಸ್ಲಿಂನಾಗಿರ್ತೀನಿ ದಲಿತ ಅಂತಲ್ಲಿ ಕಾಲಮಲ್ಲಿ ಬರೆದು ಬಿಡ್ತೀನಿ ಅಂದ್ರೆ ಓಕೆನಾ? ಸಾಧ್ಯನಾ ಇದು? ಅಸಾಧ್ಯ ಅದು. ಒಂದ್ ನಿಮಿಷ, ಇವತ್ತು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ ನಾವು. Okay. ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ, ಜಾತಿ ಕಾಲಮ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀವಿ, ನೀವು ಯಾವ್ದು ಅಂತ ಹೇಳಿ ಅಷ್ಟೇನೆ. ಅದೇನೋ ಇಂಡಿಕೇಟ್ ಮಾಡುತ್ತಲ್ಲ ಅದು ಅದು. ಏನು ಇಂಡಿಕೇಶನ್ ಇಲ್ಲ. ಜಾತಿನೇ ಮಾಡ್ತಿಲ್ಲ ಅಂದ್ಮೇಲೆ ಅದನ್ನ ಜಾತಿ- ಅದನ್ನ ಯಾಕೆ ಜಾತಿ ಕಾಲಮ್ ಕೇಂದ್ರ ಬಿಡ್ತೀರಿ ಸರ್ಕಾರ ಜಾತಿದು? ಮಾಡುತ್ತೆ. ಆಮೇಲೆ ಇವತ್ತವ್ರು ಏನು mention ಜಾತಿ ಮಾಡ್ತಾ- ಸಮೀಕ್ಷೆ ಮಾಡ್ತಿಲ್ಲ ಅಲ್ಲ, ಅಂದ್ಮೇಲೆ ಜಾತಿ ಕಾಲಮ್ ಯಾಕೆ ನಾವು ಬಂತಲ್ಲಿ? ಅದನ್ನ ವೆರಿಫೈ ಮಾಡ್ತಾ ಇಲ್ಲ. ನಾನು ಇವ್ರು ಯಾವ ಜಾತಿ ಅಥವಾ ನಾನೇ ಯಾವ ಜಾತಿ ಅಂತ ಹೇಳಿ Okay. ನನ್ನ ಮನೆಗೆ ಬಂದ್ಬಿಟ್ಟು ನೀನ್ ಡಾಕ್ಯುಮೆಂಟ್ ತೋರಿಸ್ರಿ, ನೀವು ಮತ್ತೆ evidence ಅಂತ ಸಂಖ್ಯೆ ಯಾಕೆ ಕೇಳ್ತಿಲ್ಲ. ತೋರಿಸಿದ್ರಿ Please ಸರ್ wait. ನೀವು? ಒಂದ್ ನಿಮಿಷ ಸಂಖ್ಯೆ ಯಾಕೆ ತೋರಿಸಿದ್ರಿ ಒಂದ್ ನೀವು? ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲಲ್ಲ ಹೇಳ್ಬೇಕು ನೀವು ಇದನ್ನ ಜನಗಳ ಮುಂದೆ. ಒಂದ್ ನಿಮಿಷ. ಸಂಖ್ಯೆ ಯಾಕೆ ನೀವು ಸಮಾಜದ ಮುಂದೆ ಇಟ್ರಿ? Wait. ಸಂಖ್ಯೆ ತೋರ್ಸಂಗೆ ಇಲ್ಲ. ಸಂಖ್ಯೆ ಇಲ್ಲಿವರೆಗೂ ಬಿಟ್ಟೇ Legally ಇಲ್ಲ ಇದು ನಾವು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಒಂದ್ ನಿಮಿಷ, ದಯವಿಟ್ಟು ಒಂದ್ ನಿಮಿಷ ತಪ್ಪು ಮಾಹಿತಿ ಕೇಳಿಸ್ಕೊಳ್ಳಿ. ಕೊಡ್ಬೇಡಿ ಸರ್, ಚರ್ಚೆ- ಮಾಧ್ಯಮದಲ್ಲಿ. ಚರ್ಚೆ ಮುಂದುವರಿಸ್ತೀನಿ ನಾನು. ಈಗ ಒಂದ್ ಲಾಸ್ಟ್ ಜನರ ಒಂದ್ ದಾರಿ ನಿಮಿಷ ತಪ್ಪಿಸ್ಬಿಡಿ ನೀವು. ನೋಡಿ, ಒಂದು ನಿಮಿಷ. ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂತ ಕೃಪಾ ಪೋಷಿತ ಕಂಟೆಂಟ್ ಅನ್ನ ನಾವು ಬಿಟ್ಟಿಲ್ಲ ಎಲ್ಲೂ. ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದು ಏನು OBC ಹಿಂದಿನ ಇದನ್ನ ನಾವು ರಿಜೆಕ್ಟ್ ಮಾಡಿದೀವಿ, ಹೊಸದಾಗಿ ಮಾಡ್ತಾ ಇದೀವಿ ಅಂತ ಹೇಳಿದಾಗ Reject ಮಾಡಿದ್ದು ಯಾರ್ರೀ? ಏನ್ ಮಾತಾಡ್ತಿರ್ರಿ? ಬಿಜೆಪಿಯ ನಿಮ್ಮದೇ ವಾಟ್ಸ್ಆಪ್ ನಾಯಕರು ಇದು ಬಿಜೆಪಿಯ ವಾಟ್ಸ್ಆಪ್ ಚೀಮಾರಿ ಹಾಕಿದ್ರಲ್ಲ. ಪ್ಲೀಸ್ ವೇಟ್. ನಿಮ್ಮದೇ ನಾಯಕರು ಚೀಮಾರಿ ಹಾಕಿದ್ರು. ಇಂಟರಪ್ಟ್ ಮಾಡ್ಬಿಡಿ. ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಂತ ಅವರೇ ಬಿಟ್ಟಿದ್ದು. ಏನಕ್ಕೆ ಅಂತಂದ್ರೆ ಸರ್ಕಾರದ ಮೇಲೆ ಒಂದು ಡೌಟ್ಸ್ ಬರ್ಲಿ ಅಂತ ಹೇಳಿ ಕ್ರಿಯೇಟ್ ಮಾಡಿ ಹೊರಗಡೆ ಕೆಲವು ಮಾಧ್ಯಮಗಳಿಗೆ ಬಿಟ್ಟಂತ ಮಾಹಿತಿ ಹೊರತು ರಾಜ್ಯ ಸರ್ಕಾರ ಯಾವುದು ಅಧಿಕೃತವಂತ ಮಾಹಿತಿ ಬಿಟ್ಟಿಲ್ಲ. ಹಾಗಾಗಿ ಯಾವುದು ಹೊರಗಡೆ ಬಂದೇ ಇಲ್ಲ. ಇದೆಲ್ಲ ಬಂದಿರತಕ್ಕಂಥ ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿ. ನಾನು ಉಮರ್ ಶರೀಫ್ ಅವ್ರನ್ನ ನಾನಿದ್ದೀಗ ಉಮರ್ ಶರೀಫ್ ಅವ್ರನ್ನ ಇಲ್ಲಿ ನಾನು ಬರೀ ಮುಸ್ಲಿಂ ಧರ್ಮದ ರೆಪ್ರೆಸೆಂಟೇಟಿವ್ ಆಗಿ ಪರಿಗಣಿಸದೆ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಈ ಡಿಬೇಟ್ನ ಬಿಟ್ಟು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈಗ ಯಾರೋ ಕ್ರಿಶ್ಚಿಯಾನಿಟಿಗೆ ಬಂದುಬಿಡ್ತಾರೆ, ಯಾರೋ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಕೆಲವ್ರದ್ದು ಅಸಹಾಯಕತೆ ಆದರೆ ಕೆಲವ್ರದ್ದು ಒತ್ತಾಯ ಇದ್ದಿರಬಹುದು. ನಾನು ಈ ದೇಶದಲ್ಲಿ ಒತ್ತಾಯಪೂರ್ವಕವಾಗಿ ಮತಾಂತರ ನಡೆದೇ ಇಲ್ಲ, ನೋ, ಅದು ಹೇಳೋಕ್ಕಾಗಲ್ಲ, ನಡೆದಿವೆ. ಆಯಾ ಕಾಲಘಟ್ಟದಲ್ಲಿ ಅವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ ಆಯಾ ಆಡಳಿತಗಾರನ ಮನಸ್ಥಿತಿ, ಅವನ ಮನೆ ಸ್ಥಿತಿ, ರಾಜ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಅವನು ಏನು ಬೇಕಾದ್ರೂ ಮಾಡಿರಬಹುದು ಅಂತ ಹೇಳಿ ಆಯಿತು. ಒಂದು ಕನ್ವರ್ಷನ್ ಆಯಿತು, ಕನ್ವರ್ಟ್ ಮಾಡಿಕೊಂಡ್ರು ಅಂತ ಅಂದ್ಕೊಂಡ ಮೇಲೆ ಇವರಿಗೆ ಮತ್ತೆ ನಾವು ತಪ್ಪು ಮಾಡಿಬಿಟ್ವೇನೋ, ಈ ಧರ್ಮದಲ್ಲಿ ನಮಗೇನೂ ಸಿಗ್ತಾ ಇಲ್ಲ, ನಮಗೆ ಇಲ್ಲಿ ಬಂದಾಗ ಏನೂ ಸಿಗ್ತಾ ಇಲ್ಲ, ನಮಗೆ ಅದೇ ಕೀಳರಿಮೆ ಇವತ್ತಿಗೂ ಇದೆ, ಅದೇ ನಮ್ಮನ್ನು ತುಚ್ಛವಾಗಿ ಕಾಣುವಂಥದ್ದು ಇವತ್ತಿಗೂ ಇದೆ ಅಂತ ಅನಿಸಿಯೇ ತಾನೇ ಈ ಕಡೆ ಬರ್ತಾ ಇದ್ದಾರಾ ಇವರು? ನಮಗೆ ಕಾಲಮಲ್ಲಿ ನಮ್ಮ ಹೆಸರು ಬರೆಸ್ಬಿಡಿ, ದಲಿತರು SC ಅಂತ ಬರೆಸಿ, ST ಅಂತ ಬರೆಸಿ ಅಂತ ಬರ್ತಾ ಇದ್ದಾರಾ? ಅಥವಾ ಏನೋ ಸೌಲಭ್ಯಗಳು ಸಿಗಬಹುದೇನೋ? ಧರ್ಮದ ವಿಚಾರಕ್ಕೆ ಹೋಗ್ಬಿಟ್ರೆ ಬೇರೆ ಧರ್ಮಕ್ಕೆ ಸೌಲಭ್ಯ ಸಿಗಲ್ಲ. ಇದೇ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಜಾತಿಯ ಭಾಗವಾಗಿ ಉಳ್ಕೊಂಡ್ರೆ ಸಿಗುತ್ತೆ ಅಂದಾಗ ಅಕಸ್ಮಾತ್ ಅವರು ನಾಳೆಯ ದಿನ ನಾನೊಬ್ಬ ದಲಿತ ಮುಸ್ಲಿಂ ಅಂತ ಒಂದು ಕಾಲಮಲ್ಲಿ ಬರೆಸ್ಬಿಟ್ರು ಅಂತ ಅಂದ್ಕೊಳ್ಳಿ, ನಿಮ್ಮ ಧರ್ಮ ಅವ್ರನ್ನ ಇಟ್ಕೊಳ್ಳುತ್ತಾ ಆಚೆ ಕಳಿಸುತ್ತಾ ಅಂತ? ನೋಡಿ, ನಾಳೆ ದಿನ ಅವರು ದಲಿತ್ ಮುಸ್ಲಿಂ ಅಂತ ಒಂದು ಗುರುತನ್ನು ಇಟ್ಕೊಂಡೇ ಇಸ್ಲಾಂ ಅನ್ನು ಪಾಲಿಸಬೇಕಂತ ಏನಾದ್ರು ಮಾಡಿದ್ರು ಕೂಡ ಇಸ್ಲಾಂ ಧರ್ಮ ಅವರನ್ನ ಆಚೆ ಕಳ್ಸಲ್ಲ. ಮುಸ್ಲಿಂ ಸಮಾಜ ಕೂಡ ಅವ್ರನ್ನ ಆಚೆ ಕಳ್ಸಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಮುಸ್ಲಿಂ ಅಂತ ಹೇಳುವಾಗ ಅವನು ಹೇಳುವುದನ್ನ ನಾವು ನಂಬಬೇಕು, ಅದರ ಪ್ರಕಾರನೇ ನಾವು ಒಪ್ಕೊಳ್ಬೇಕಾಗಿರತ್ತೆ. ಇದು ಒಂದು ವಿಷಯ. ಎರಡನೇ ವಿಷಯ, ಇದ್ರಲ್ಲಿ ಮಾತಾಡುವಾಗ ಒತ್ತಾಯಿಸಿದ್ರು ಅಂದ್ರೆ ಮುಸ್ಲಿಂ ಸಮಾಜ ಇವತ್ತು ಎಷ್ಟೋ ಜನರು ಇದ್ದಾರೆ, ಅವ್ರನ್ನ ಕೆಲವು ಕಾಲದಲ್ಲಿ ಅವ್ರನ್ನ ಫೋರ್ಸ್ ಮಾಡಿ ಮತಾಂತರ ಆಗಿದ್ದಾರೆ ಅಂತ ಒಂದು ಮಾತು ಕೂಡ ಬರ್ತಿದೆಲ್ಲ. ಈಗ ಒಂದು 5-6 ವರ್ಷ ಮುಂಚೆ, ಅಂದ್ರೆ ಒಂದು 7-8 ವರ್ಷ ಮುಂಚೆ ಗರ್ವಾಪ್ಸಿ ಕಾನ್ಸೆಪ್ಟ್ ಒಂದು ತಗೊಂಡ್ ಬಂದ್ರು. ಗರ್ವಾಪ್ಸಿ ಅಂದ್ರೆ ಎಲ್ಲರೂ ಹಿಂದೂ ಧರ್ಮಕ್ಕೆ ಕೂಡ ತಿರ್ಗಾ ನೀವು ಬರ್ಬೋದು ಅಂತ ಒಂದು ಕಾನ್ಸೆಪ್ಟ್ ತಂದ್ರು. ಅದ್ರಲ್ಲಿ ಒಂದು ಟಾರ್ಗೆಟ್ ಕೂಡ ಒಬ್ರು ಹೇಳಿದ್ರು, 2021 ನಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ, ಎಲ್ಲರೂ ಹೋದವರೆಲ್ಲ ಬಂದ್ಬಿಡ್ತಾರೆ ಅಂತ. ಇವತ್ತು ತನಕ ಮುಸ್ಲಿಂ ಸಮಾಜದಲ್ಲಿ ಇಲ್ಲ ಕ್ರೈಸ್ತ ಸಮಾಜದಲ್ಲಿ ಇಂತಹ ಒಂದು ಆಪ್ಷನ್ ಓಪನ್ ಇರುವಾಗ ಯಾಕೆ ಹಿಂದೂ ಧರ್ಮಕ್ಕೆ ಹೋಗಿಲ್ಲ? ಹೋಗ್ಬೇಕಾಗಿತ್ತಲ್ಲ. ನೋಡಿ, ಇವಾಗ ಒಂದ್ ವೇಳೆ ನನ್ನ ಪೂರ್ವಜರನ್ನ ಯಾರಾದ್ರೂ ಒತ್ತಾಯಿಸಿ ಅವರು ಬಂದು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಬೇಕಂತ ಹೇಳಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗಿರ್ಬೇಕು. ಅಯ್ಯೋ, ನಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ, ಇವಾಗ ಹಿಂದೂ ಸಮಾಜ ನಮ್ಮನ್ನ ಕರೀತಾ ಇದಾರೆ, ನಾವೆಲ್ಲ ಅಲ್ಲೇ ಹೋಗ್ಬೇಡ ಅಂತ ಹೋಗ್ಬೇಕಾಗಿತ್ತು. ಆದ್ರೆ ಯಾಕೆ ಹೋಗ್ತಿಲ್ಲ? ಯಾಕೆ ಅಂದ್ರೆ ನಮ್ಮನ್ನ ಒತ್ತಾಯಿಸಿ ಯಾರು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಿದೆ. ಅಂದ್ರೆ ಕನ್ವರ್ಟ್ ಮಾಡಿದ್ದಾರೆ, ಒತ್ತಾಯಿಸಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳೋರು ಬಲಪಂಥಿ ಅವರೇ ಇದ್ದಾರೆ ಅನೇಕರು. ಆದ್ರೆ ಈ ಮುಸ್ಲಿಂ ಸಮಾಜ ಅದನ್ನ ಒಪ್ಪೋದಿಲ್ಲ. ಉಮರ್ ಶರೀಫ್ ಅವರು, ಒಂದು ಕ್ವಶನ್ ಇದೆ, ನಾನು ಕೇಳಿಬಿಡ್ತೀನಿ. ನೀವೇ ಇದ್ದೀರಿ, ಕೇಳಿಬಿಡ್ತೀನಿ, ನಿಮ್ಗೆ ಕೇಳಿಬಿಡ್ತೀನಿ. ಇಲ್ಲಿ ಫೆಸಿಲಿಟಿ ಅಂತ ಒಂದು ವಿಚಾರ ಇದೆ. ಫೆಸಿಲಿಟಿ, ಸೌಲಭ್ಯಗಳು, ಅನುಕೂಲ, ಮೀಸಲಾತಿ ಒಂದು ವಿಚಾರ, ಒಂದು ಸಬ್ಜೆಕ್ಟ್ ಇಲ್ಲಿ ಬರ್ತಾ ಇದೆ. ನಾವು ಬೇಕು ಅಂದ್ರೂ ಬರ್ತಿದೆ, ಬೇಡ ಅಂದ್ರೂ ಈ ಸಬ್ಜೆಕ್ಟ್ ಒಂದೇ ಬರುತ್ತೆ. ಈ ಬಲವಂತದ ಮತಾಂತರ ಈ ದೇಶದಲ್ಲಿ ನಡೆದಿಲ್ಲ ಎನ್ನುವುದಾದರೆ ಈ ದೇಶಕ್ಕೆ ಈ ಪ್ರಮಾಣದಲ್ಲಿ ಒಂದು 30 ಕೋಟಿ ಮುಸ್ಲಿಮ್ಸ್ ಇರ್ಬೋದಾ? 30 ಕೋಟಿ ಮುಸ್ಲಿಮ್ಸು ಕೂಡ ಅವರ ಪೂರ್ವಜರು ಕೂಡ ಬೇರೆ ಕಡೆಯಿಂದನೇ ಬಂದವರ ಇವರು? ಪ್ಯೂರ್ಲಿ ಅದೇ ಮುಸ್ಲಿಂ DNA ಇರೋದಾ ಇವರೆಲ್ಲರೂ ಕೂಡ? ಇಲ್ಲಿ ಯಾರು ಕನ್ವರ್ಟೇ ಆಗಿಲ್ವಾ? ಹಂಗಾದ್ರೆ
ಪೂರ್ತಿ 30 ಕೋಟಿ ಮುಸ್ಲಿಮ್ಸು ಒಳ್ಳೆ ಪ್ರಶ್ನೆ. ನಾವು ಕನ್ವರ್ಟ್ ಆಗಿದ್ದೀವಿ ಅಂತ ಹೇಳೋದ್ರಲ್ಲಿ ನಾವು ಹಿಂಜರುಗ್ತಿಲ್ಲ. ಓಕೆ, ನಮ್ಮ ಪೂರ್ವಜರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ದಾರೆ. ಒಂದು ಕಾಲದಲ್ಲಿ ಹಿಂದೂ ಸಮುದಾಯದವರೇ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ನಾವು ಹಿಂಜರುಗುದಿಲ್ಲ. ಬಟ್ ಎಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಿದೀವಿ ಅಂದ್ರೆ, ನಮ್ಮನ್ನ ಒತ್ತಾಯಿಸಿ, ನಮ್ಮನ್ನ ಪ್ರೆಷರ್ ಮಾಡಿಸಿ, ನಮ್ಮನ್ನ ಖಡ್ಗವನ್ನು ತೋರಿಸಿ ನೀವು ಇಸ್ಲಾಂಗೆ ಮತಾಂತರ ಆಗಿ ಅಂತ ಹೇಳುವ ಉಮರ್ ಶರೀಫ್ ಅವರ ಮುತ್ತಾತನನ್ನ ಗನ್ ತುದಿಲೋ ಖಡ್ಗದ ತುದಿಯಲ್ಲೋ ಕನ್ವರ್ಟ್ ಮಾಡಿದ್ರೆ ಉಮರ್ ಶರೀಫ್ ಅದರ ತೀವ್ರತೆ ಇರಬೇಕು ಅಂತ ನಿಲ್ವಲ್ಲ? ಇಲ್ಲ, ಅದು ನ್ಯಾಚುರಲ್ ಆಗಿ ಏನಾಗಿರುತ್ತೆ, ನ್ಯಾಚುರಲ್ ಆಗಿ ಹೆಂಗಿರುತ್ತೆ ಅಂದ್ರೆ, ನಮ್ಗೆ ಅಂತಹ ಅನ್ಯಾಯ ಮಾಡಿದ್ರೆ ನಾವೇನ್ ಮಾಡ್ಬೇಕು, ಏನಪ್ಪ ಇಷ್ಟು ದೊಡ್ಡ ಅನ್ಯಾಯ, ಕ್ರೂರಿಗಳು ಇಂಥ ಕೆಲಸ ಎಲ್ಲ ಮಾಡಿದ್ದಾರೆ, ನಾವು ನಮ್ಮ ಪೂರ್ವಜರ ಧರ್ಮಕ್ಕೆ ಹೋಗ್ಬೇಕಂತ ಆ ಮನಸ್ಥಿತಿಗೆ ಬರ್ತಿದ್ದೆ ನಾನು. ನ್ಯಾಚುರಲಿ ಒಂದ್ ವೇಳೆ ಅನ್ಯಾಯ ಮಾಡಿದ್ರೆ ಉಮರ್ ಶರೀಫ್ ನನ್ನ ಧರ್ಮ ಏನಾಗಿತ್ತು, ನನ್ಗೆ ಯಾರು ಅನ್ಯಾಯ ಮಾಡಿದ್ರು, ನಾನು ಪುನಃ ನನ್ನ ಧರ್ಮಕ್ಕೆ ಹೋಗ್ಬೇಕಂತ ಆ ಒಂದು ಮನಸ್ಥಿತಿಗೆ ಬರ್ತಿದ್ದೆ ನಾನು. ಈಗ ಒಂದು ಕಾಲಂ ಬರೀರಿ ಅಂದ ತಕ್ಷಣ ದಲಿತ ಮುಸ್ಲಿಂ ಅಂತ ಬರೀರಿ, ದಲಿತ ಕ್ರಿಶ್ಚಿಯನ್ ಅಂತ ಬರೀರಿ ಅಂತ ಒಂದು ಕಾಲಂ ಇಟ್ಟುಬಿಟ್ರೆ ಈ ಧರ್ಮದಲ್ಲಿ ನನಗೇನೂ ಇಲ್ಲ, ಹಿಂದೂ ಧರ್ಮಕ್ಕೆ ಹೋದ್ರೆ ನನಗೆ ಹಿಂದಿಂತ ಮೀಸಲಾತಿ ಇದೆ, ನನಗೆ ಬದುಕಲಿಕ್ಕೆ ಇಷ್ಟು ಅವಕಾಶ ಇದೆ ಅಂತ ಆದಾಗ ಅವ್ರು ಅದನ್ನೇ ಒತ್ತಾಯಿಸ್ತಾ ಇದ್ದಾರೆ. ಬಿಟ್ಬಿಡ್ತಾ ಇದ್ದಾರಲ್ಲ ಅವರು, ಪೂರ್ವಜರು ಮಾಡಿಲ್ಲ ಹೇಳಿದ್ರಿ, ಈಗ ವಾಪಸ್ ಬರ್ತಾ ಇದ್ದಾರಲ್ಲ ಅವರು. ಹಾಗಾದ್ರೆ ದಲಿತ ಅಂತ ಬರೀ ಅಂದ್ರೆ ಮುಗಿದೋಯ್ತಲ್ಲ ಅಲ್ಲಿಗೆ, ಇನ್ನೇನು ಉಳ್ಕೊಳ್ತು ಉಮರ್ ಶರೀಫ್ ಅವರೇ? ಇವತ್ತಿಗೆ ನೋಡಿ, ಈ ಒಂದು ಉದಾಹರಣೆ ಕೊಡ್ತೀನಿ. ಇಳೆಯರಾಜ, ನಮ್ಮ ಮ್ಯೂಸಿಷಿಯನ್ ಇಳೆಯರಾಜ ಒಂದು ಜಾಗಕ್ಕೆ ಹೋಗ್ತಾರೆ, ಒಂದು ಟೆಂಪಲ್ ಹೋಗ್ತಾರೆ. ಅಲ್ಲಿ ಗರ್ಭಗುಡಿ ಪಕ್ಕ ಅವ್ರನ್ನ ಬಿಡ್ಲಿಲ್ಲ. ಅಲ್ಲಿ ನೀವು ಹೋಗಂಗಿಲ್ಲ ಅಂತ ಅವ್ರನ್ನ ಅಲ್ಲೇ ನಿಲ್ಸ್ಬಿಟ್ರು. ಬಟ್ ಅವರ ಮಗ ಯುವನ್ ಶಂಕರ್ ರಾಜ, ಯೇಸುದಾಸ್, ಇಳೆಯರಾಜ ಅಲ್ಲ, ಕೆಜಿ ಯೇಸುದಾಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಇವಾಗ ಸಮೀಪ ಇವಾಗ ವೆರಿ ರೀಸೆಂಟ್ಲಿ ನಡೆದಿತ್ತು. ಸೊ ಅವರ ಮಗ ಯುವನ್ ಶಂಕರ್ ರಾಜ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ಅವರನ್ನ ಯಾವುದೇ ಒಂದು ಟ್ಯಾಗ್ ಬಳಸಕ್ಕೆ ನಾವು ಬಿಡ್ಲಿಲ್ಲ, ಯಾವುದೇ ಟ್ಯಾಗ್ ಇಲ್ಲ. ಅದೇ ರೀತಿ ಅವರಿಗೆ ಸಮುದಾಯದಿಂದನೇ ಯೇಸುದಾಸ್ ಅವ್ರಿಗೂ ಅನುಭವ ಆಗಿದೆ. ಯೇಸುದಾಸ್ ಅವ್ರನ್ನ ಆಮೇಲೆ ಕೊಲ್ಲೂರಲ್ಲ ಒಳಗಡೆ ಬಿಟ್ಟಿದ್ದಾರೆ, ಹಾಡುಗಳು ಬರೆದಿದ್ದಾರೆ, ಅವರು ಹಾಡುಗಳು ಹಾಡಿದ್ದಾರೆ. ಗೊತ್ತು ಯೇಸುದಾಸ್ ಗೊತ್ತು. ಅವರು ಫ್ರಮ್ ಕ್ರಿಸ್ಟಿಯಾನಿಟಿ, ಇಸ್ಲಾಂ, ಐ ಮೀನ್ ಕ್ರಿಸ್ಟಿಯಾನಿಟಿಯಿಂದ ಹಿಂದೂ ಧರ್ಮಕ್ಕೆ ಹೋದವರು. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಯಾರು ಬೇಕಂದ್ರೂ ಯಾವ ಧರ್ಮವನ್ನು ಕೂಡ ಪಾಲಿಸಬಹುದು ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಲ್ಲಿ ಎಲ್ಲರಿಗೂ ಆರ್ಟಿಕಲ್ 25 ಮೂಲಕ ದಲಿತ ಮುಸ್ಲಿಂ ಅಂತ ಬರೀರಿ ಅಂತ ಹೇಳಿರುವುದೇ ಗರ್ವಾಪ್ಸಿಗೆ ಒಂದು ದಾರಿ ಆಗ್ತಾ ಇದೆಯಾ? ಬರಕ್ ರೆಡಿ ಇದ್ದಾರಲ್ಲ, ತಡಿತೀರಾ ನೀವು ಅವ್ರನ್ನ? ಇಲ್ಲ, ನಾನು ಅದನ್ನ ತಡೆ ಮಾಡೋದಿಲ್ಲ. ಅವ್ರಿಗೆ ಇಷ್ಟವಾದ್ರೆ ತಾನು ದಲಿತ ಮುಸ್ಲಿಂ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವರು ಹೆಮ್ಮೆ ಪಡುವುದಾಗಿದ್ರೆ ಅದನ್ನ ತಡೆ ಮಾಡಕ್ಕೆ ಮುಸ್ಲಿಂ ಸಮುದಾಯ ಕೂಡ ಮುಂದೆ ಬರಲ್ಲ. ಆದ್ರೆ ಏನಂದ್ರೆ, ಇಸ್ಲಾಂ ನಲ್ಲಿ ಅಂತಹ ಗುರುತುಗಳನ್ನ ಇಟ್ಕೊಳ್ಳೋದು ಇಸ್ಲಾಂ ಧರ್ಮದ ಉದ್ದೇಶವೇ ಇಲ್ಲ. ಮುಸಲ್ಮಾನರು ಅಂತಹ ಉದ್ದೇಶ ಪೂರ್ವಕವಾಗಿ ಏನೇ ಮಾಡಿದ್ರು ಅದು ಇಸ್ಲಾಮಿಗೆ ವಿರುದ್ಧ ಅಂತ. ಉತ್ಕರ್ಷ್, ಈಗ ದಲಿತ ಮುಸ್ಲಿಂ ಅಂತಾನೆ ಅವ್ರು ಬಂದ್ರೆ ನಿಮ್ ತಕರಾರು ಏನಾದ್ರು ಇದೆಯಾ? ಅದು ಒಂಥರ ಕೈಂಡ್ ಆಫ್ ಗರ್ವಾಪ್ಸಿ ಅಂತ ಅನಿಸ್ತಿಲ್ವ ನಿಮಗೆ? ಸರ್ ನೋಡಿ, ಗರ್ವಾಪ್ಸಿ ಅಂತ ಮಾಡಿದ್ರಿ, ಒಂದು 5-6 ವರ್ಷ ಆಯ್ತು, ಎಷ್ಟು ಜನ ಬಂದ್ಬಿಟ್ರಪ್ಪ, ಎಲ್ಲ ಖುಷಿಯಿಂದ ನಾವೆಲ್ಲ ಆರಾಮಾಗಿದ್ದೀವಿ ಅಂತ ಉಮರ್ ಶರೀಫ್ ಅವ್ರು ಹೇಳ್ತಾ ಇದ್ದಾರೆ. ಏನೇನು ಸಾಧಿಸ್ಬಿಟ್ರಿ ಗರ್ವಾಪ್ಸಿಲ್ ನೀವು? ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಉಮರ್ ಶರೀಫ್ ಅವ್ರಿಗೆ, ಮತಾಂತರ ಎನ್ನುವಂತ ವಿಚಾರ ಹಿಂದೂ ಧರ್ಮದಲ್ಲಿ ಇಲ್ಲ ಸರ್. ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಅದಿರ್ತಕ್ಕಂಥದ್ದು ನಿಮ್ಮಲ್ಲಿ. ಜನರು ಬಹಳ ಬುದ್ಧಿವಂತರಿದ್ದಾರೆ ಸರ್, ಈಗ ಜನ ಬಹಳ ಪ್ರಬುದ್ಧರಿದ್ದಾರೆ, ಅವರೆಲ್ಲ ಗಮನಿಸ್ತಾ ಇರ್ತಾರೆ. ಈಗ ಉಮರ್ ಶರೀಫ್ ಸರ್ ಹೇಳಿದ್ರು ನಾವು ಎಲ್ಲೂ ಕೂಡ ಬಲವಂತವಾಗಿ ಮತಾಂತರ ಮಾಡಿಲ್ಲ ಅಂತ. ರೀಸೆಂಟ್ ಇನ್ಸಿಡೆಂಟ್ ಸರ್, ಗದಗಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಒಬ್ಬ ಹಿಂದೂ ಕಮ್ಯುನಿಟಿಯ ಒಬ್ಬ ವ್ಯಕ್ತಿಯನ್ನ ಅವನು ಮುಸಲ್ಮಾನ್ ಹೆಣ್ಮಗುವನ್ನ ಮದುವೆ ಆದ್ಮೇಲೆ ಆ ಮುಸಲ್ಮಾನ್ ಹೆಣ್ಮಗುವನ್ನ ಸಂಬಂಧಿಕರು ಯಾರಿದ್ರು ತುಂಬಾ ಫೋರ್ಸ್ ಮಾಡಿದ್ರಂತೆ, ನೀನ್ ಮತಾಂತರ ಆಗ್ಬೇಕು. ಮತಾಂತರ ಆಗ್ಲಿಲ್ಲ ಅಂತಂದ್ರೆ ಇಸ್ಲಾಂ ಧರ್ಮದ ಪ್ರಕಾರ ಅದು ಮದುವೆನೇ ಅಲ್ಲ, ಹರಾಮ್ ಆಗ್ತದೆ ಅಂತ ಅವ್ನು ಹೇಳ್ತಾನೆ. ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ವೈಯಕ್ತಿಕವಾಗಿ ಬಹಳ ಕುಗ್ಗೋದೆ ಈ ಇನ್ಸಿಡೆಂಟ್ ಇಂದ ಅಂತ. ಗದಗಲಾದಂತ ಘಟನೆ ಇದೇ ಜಮಖಂಡಿಯ ಒಂದು ವಿಚಾರದಲ್ಲಿ ಇನ್ಸಿಡೆಂಟ್ ಆಯ್ತು. ಏನು ಅಂತಂದ್ರೆ, ಒಬ್ಬ ಹಿಂದೂ ಹೆಣ್ಮಗಳನ್ನ ಅಪಹರಣ ಮಾಡಿ ಫೋರ್ಸಿಬಲಿ ಕನ್ವರ್ಟ್ ಮಾಡ್ತಾರೆ ಇಸ್ಲಾಂ ಧರ್ಮಕ್ಕೆ. ರೀಸೆಂಟ್ ಇನ್ಸಿಡೆಂಟ್ ಸರ್, 2025 ಆದಂತ ಘಟನೆಗಳಿದೆ. ಈ ರೀತಿ ಅನೇಕ ಘಟನೆಗಳು ಕೊಡ್ತಾ ಹೋಗ್ಬೋದು, ಅದು ಬೇರೆ ಡಿಸ್ಕಷನ್ ಆಗ್ಬಿಡುತ್ತೆ. ಸೊ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೋಬೇಕು ಸರ್, ನಮ್ಮ ನಿಲುವು ಇರ್ತಕ್ಕಂಥದ್ದು ಇದೆ. ಫೋರ್ಸಿಬಲ್ ಕನ್ವರ್ಷನ್ ಅನ್ನ ಯಾವತ್ತಿಗೂ ನಾವು ಒಪ್ಲಿಕ್ಕೆ
ಸಾಧ್ಯನೇ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನು ಅಂತಂದ್ರೆ ಇವತ್ತು ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ, ಅಸಮಾನತೆ ಇದೆ, ನೀವು ಮತಾಂತರ ಆಗುವಂತವ್ರು ಇದ್ರೆ ಆಗಬಹುದು ಮುಕ್ತವಾಗಿ ಅಂತ. ಅಂದ್ರೆ ನಾವ್ ಹೇಳುವಂತದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಗೌರವಾನ್ವಿತ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದು, ಸ್ಟೇಟ್ಮೆಂಟ್ ಕೊಡುವಂಥದ್ದು ಎಷ್ಟು ಸರಿ? ಹಿಂದೂ ಸಮುದಾಯದಲ್ಲಿ ಅಸಮಾನತೆ ಇದೆಯಾ ಪ್ರಶ್ನೆ ಮಾಡ್ರಿ, ಧಿಕ್ಕರಿಸಿ. ನಮ್ಮ ಸಾಧು ಸಂತರಿದ್ದಾರೆ, ಮಠಮಾನ್ಯಗಳಿದೆ, ಅದನ್ನ ನೋಡ್ಕೊಳ್ತೇವೆ. ನೀವು ಬಂದು ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ಮತಾಂತರ ಮಾಡ್ತಕ್ಕಂಥ ಸರ್ಕಾರ ಇದೆ ಅಂತ ಬರಲ್ಲ ನಿಮ್ಮ ಬಾಯಿನಲ್ಲಿ. ಸಾಧು ಸಂತರಿದ್ದಾರೆ, ಮಠಗಳು ಅಂತ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ನೋಡ್ಕೊಳುತ್ತೆ ಅಂತ ಅಲ್ಲ ಸರ್, ಅದನ್ನೇ ಹೇಳಿದ್ ನಾನು. ಅದನ್ನೇ ಕೇಳಲ್ಲ, ಮಾಡಬಹುದಲ್ಲ? ಒಟ್ಟಾರೆ ಬಿಟ್ಬಿಡ್ತೀರಾ? ಅಲ್ಲ, ಸರ್ಕಾರದ ವ್ಯವಸ್ಥೆ ಇರ್ಬೋದು, ನಮ್ಮ ಸಾಧು ಸಂತರು, ನಮ್ಮ ಮಠಮಾನ್ಯಗಳಿದೆ ಸರ್ ಹಿಂದೂ ಸಮಾಜದಲ್ಲಿ, ನೋಡ್ಕೋತಾರ ಅವರು. ಸಮಸ್ಯೆಗಳಿದ್ದಾಗ ಪ್ರಶ್ನೆ ಮಾಡ್ಲಿ. ಬಟ್ ತಿದ್ದುಪಡಿ ಆಗ್ಬೇಕು ಅಂದ್ರೆ ಮಠಮಾನ್ಯಗಳಲ್ಲಿ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಕ್ಕಾಗಲ್ಲ. ಸರ್ಕಾರ ನೋಡ್ತಾ ಅಲ್ಲ, ಕೂತವ್ರಿಗೆ ಬುದ್ಧಿ ಸರ್ಕಾರ ನಿಮ್ದೇ ಇಟ್ಕೊಂಡು ಸಾಧು ಸಂತರಿಗೆ ಬಿಟ್ಬಿಡೋಣ ಇದನ್ನ. ಅಲ್ಲ, ಸಾಧು ಸಂತರಿಗೆ ಬಿಡಿ ಅಂತ ಹೇಳ್ತಾ ಇಲ್ಲ ಸರ್. ಒಟ್ಟಾರೆ ಹಿಂದೂ ಸಮಾಜದ ಭಾಗವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಸಮಸ್ಯೆ ಇದ್ರೆ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ. ರಘು, ಇವತ್ತು ವಿಜಯೇಂದ್ರ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ ನೋಡಿ. ಈ ಜಾತಿ ಗಣತಿ ಮಾಡಕ್ಕೆ ಅವ್ರು ಹೊರಟು ಬಿಟ್ಟಿದ್ದಾರೆ, ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ಇದಕ್ಕೆ. ಹಿಂದೆ ಕೂಡ ಇದೇ ಕೆಲಸ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಲಿಂಗಾಯತ್ ಸಮುದಾಯ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ರು, ಈಗಲೂ ಅದನ್ನು ಮಾಡಕ್ಕೆ ಹೊರಟು ಬಿಟ್ಟಿದ್ದಾರೆ. ನಮ್ಮ ನಾಯಕರಲ್ಲಂತೂ ಗೊಂದಲಗಳಿಲ್ಲ, ನಾವೆಲ್ಲ ಒಂದಾಗಿ ಮಠಾಧೀಶರೊಂದಿಗೆ ಚರ್ಚೆ ಮಾಡಿ ನಾವು ಇದನ್ನ ಅಂತಿಮ ಮಾಡ್ತೀವಿ, ಸಮಾಜದಲ್ಲಿ ಒಗ್ಗಟ್ಟು ಮೂಡಬೇಕು, ಸರಿ ದಾರಿಯಲ್ಲಿ ಜನಗಳು ಕರ್ಕೊಂಡು ಹೋಗಬೇಕು ಅಂತೇಳಿ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಇದು. ಅವಕಾಶ ಇಲ್ದಿರೋದು ನೀವು ಯಾಕೆ ಮಾಡಕ್ಕೆ ಹೊರಟಿದ್ದೀರಿ ಅಂತ ಪ್ರತಿಪಕ್ಷದ ಕಡೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಇದೆ. ಅಲ್ಲ, ಬಿಜೆಪಿಯವರು ಅಸ್ತಿತ್ವದಲ್ಲಿ ಏನಾದರೂ ಒಂದು ಜನಗಳ ಮಧ್ಯೆ ಇರಬೇಕು ಅಂತ ಒಂದು ಪ್ರಯತ್ನವನ್ನು ಟ್ರೈ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಅದೇ ಲೆಕ್ಕದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಅವರಲ್ಲಿ ನಡುವೆ ನಡೀತಿರ್ತಕ್ಕಂಥ ಒಳಜಗಳಗಳಿದೆಯಲ್ಲ, ನಿನ್ನೆ ಇವರು ಅಮಿತ್ ಶಾ ಅವರು ಮತ್ತೆ ಸೆಂಟ್ರಲ್ ಬಿಜೆಪಿ ನಾಯಕರು ಹೇಳಿದ್ದಾರೆ, ಇಲ್ಲಿ ಇದು ಬಿಜೆಪಿನಲ್ಲಿ ಒಳ ಜಗಳಗಳು ಜಾಸ್ತಿ ಇದೆ, ಅದನ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ. ಆ ಒಳ ಜಗಳಗಳ ನಡುವೆ ನಾನು ಬದುಕಿದ್ದೀನಿ ಅಂತೇಳಿ ತೋರ್ಸೋಕ್ಕೋಸ್ಕರ ಈ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟೊಂದು ಮಹತ್ವ ಕೊಡೋದು ಬೇಡ, ಯಾಕೆಂದ್ರೆ ಅವರು ಬಿಜೆಪಿಯ ಅವರು ಶಾಸಕರಷ್ಟೇ. ಬಿಡಿ, ಪ್ಲೀಸ್ ವೆಯ್ಟ್. ಈಗ ನಾನು ನೀವು ಮಾತಾಡಿದಾಗ ಮಾತಾಡಿಲ್ಲ. ಓಕೆ, ಸೊ ನಿಜವಾಗ್ಲೂ ನೀವು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಏನು ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇದೇ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜಸ್ಥಾನದ ಅಲ್ವಾರಲ್ಲಿ ಒಬ್ರು ಕಾಂಗ್ರೆಸ್ ಶಾಸಕರಲ್ಲ, ಸರಿ, ದಲಿತ ಶಾಸಕರು, ಬಿಜೆಪಿ ಶಾಸಕರು ಕೂಡ ಅವರು. ಆ ಶಾಸಕರು ಹೋಗಿ ಒಂದು ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳಿ ದೇವಸ್ಥಾನವನ್ನ ಗಂಗಾಜಲದಿಂದ ಮತ್ತೆ ಹಸುವಿನ ಇದನ್ನ ಕ್ಲೀನ್ ಮಾಡ್ತಾರೆ. ಇಂಥ ಕೆಟ್ಟ ಪರಿಸ್ಥಿತಿ ಇರುವಾಗ ಜನರನ್ನ ನೀವು ಹೇಗೆ ಈ ನಾನು ಧರ್ಮದ ನ್ಯೂನತೆಗಳ ಬಗ್ಗೆ ಚರ್ಚೆ ಆಗಬೇಕು. ಧರ್ಮದಲ್ಲಿರ್ತಕ್ಕಂಥ ತಪ್ಪು ಇದಿದೆಯಲ್ಲ, ಮೂಢನಂಬಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ, ಸ್ಟಾಪ್ ಮಾಡಿದ್ವಿ, ಈಗಲೂ ನಡೆದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ವಿ. ಆದರೆ ಈ ರೀತಿಯಾದಂಥ ಕೆಲವು ವ್ಯವಸ್ಥೆಗಳಿದೆ, ಅದು ಕೂಡ ಸ್ಟಾಪ್ ಆಗಬೇಕು. ಯಾಕೆ ಬಿಜೆಪಿ ಸರ್ಕಾರದ ಬಿಜೆಪಿ ಶಾಸಕನಿಗೆ, ಅದು ರಾಜಸ್ಥಾನದ ಒಬ್ಬ ಶಾಸಕನಿಗೆ ಈ ರೀತಿ ಜಾತಿ ಗಣತಿ ಬಗ್ಗೆ ಮಾತಾಡೋಣ. ಈಗ ಒಂದು ಪ್ರಶ್ನೆ ರಘು, ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಈ ಜಾತಿ ಗಣತಿ ಯಾರಾದ್ರೂ ಕ್ರಿಶ್ಚಿಯಾನಿಟಿಗೆ ಹೋಗಿದ್ರೆ ಅವ್ರನ್ನ ಕ್ರೈಸ್ತರು ಅಂತಾನೆ ಕನ್ಸಿಡರ್ ಮಾಡಿ ಸಿದ್ದರಾಮಯ್ಯ ಹೇಳಿಬಿಟ್ರೆ ಒನ್ಸ್ ಫಾರ್ ಆಲ್ ದಲಿತರೆಲ್ಲೂ ವಾಪಸ್ ಬರದಿರೋ ತರ ತಡೀತಾ ಇದ್ದಾರೆ. ದಯವಿಟ್ಟು ತಿಳ್ಕೊಳ್ಳಿ, ಜಾತಿ ಹುಟ್ಟಿನಿಂದ ಬರೋದೇ ಹೊರತು ನೀವೇನೋ ಕನ್ವರ್ಟ್ ಆದ್ರೂ ಜಾತಿ ಬದಲು ಮಾಡಕ್ಕಾಗಲ್ಲ. ಯಾವುದೇ ವ್ಯಕ್ತಿ ಅವನಿಗೆ ಬರ್ತಕ್ಕಂಥದ್ದು ಅವ್ರ ತಂದೆಯ ಜಾತಿ ಅವನಿಗೆ ಬರ್ತದೆ. ಅವ್ರು ಯಾರೇ ತಂದೆ ಆದ್ರೂ ಅವ್ರ ತಂದೆ ಜಾತಿ ಅವ್ರ ಮಗನ್ ಬರ್ತದೆ. ಧರ್ಮ ಮತಾಂತರಕ್ಕೆ ಧರ್ಮಕ್ಕೆ ಏನು ಗೊತ್ತಾ, ಧರ್ಮಕ್ಕೆ ರಿಸರ್ವೇಶನ್ ಯಾವುದೂ ಇಲ್ಲ. ಧರ್ಮಕ್ಕೆ ರಿಸರ್ವೇಶನ್ ಇದೆಯಾ? ಇಲ್ಲ. ಏನು ಸ್ವಾತಂತ್ರ್ಯ ಜನ ಕೇಳ್ತಾ ಇದ್ದಾರೆ, ಸಂವಿಧಾನದಲ್ಲಿ ಕ್ರಿಶ್ಚಿಯನ್ ಅಂತಾನೆ ಕನ್ಸಿಡರ್ ಮಾಡಿ ಅವ್ರಿಗೆ ಬೇಕು ಮಾಡ್ಕೊಳ್ಳಿ, ಬಿಡಿ. ಯಾರು ಬೇಕು ಅಂತ ಮಾಡ್ಕೊಳ್ಳಿ, ಸರ್ಕಾರ ಮಾಡಲ್ವಾ ಅದನ್ನ? ಅವ್ರು ಬೇಕು ಅಂದ್ರೆ ಅವ್ರು ಮಾಡ್ಕೊಳ್ಳಕ್ಕೆ ಒಂದು ನಿಮಿಷ. ಯಾರಾದ್ರೂ ನೋಡಿ, ನಾವು ನಮ್ಮ ಸರ್ಕಾರದಲ್ಲಿ 2013 ಈ ಅವಕಾಶ ಇದೆ. ಅದಾದ ನಂತರ 2019 20 ಬಿಜೆಪಿ ಇದ್ದಾಗೂ ಇತ್ತದು. ಸೊ ಈಗೇನು ಅಂತಂದ್ರೆ ಅವರೊಂದು ರಾಜಕೀಯ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ. ನಾನು ಇದೊಂದು ಈ ಸಬ್ಜೆಕ್ಟ್ ಕನ್ಸಿಡರ್ ಮಾಡಿ, ನೀವು ದೊಡ್ಡ ಒಂದು ವಿಚಾರ ಬಂತವಾಗ, ಸರಿ, ಜಾತಿ ಉಪಜಾತಿ ಅನೇಕ ಕಡೆಗಳಲ್ಲಿ ನಿಮ್ಮ ಪ್ರಧಾನ ಜಾತಿಯನ್ನ ಬರೆಯಕ್ಕೆ ಹೋಗ್ಬೇಡಿ. ಕಸುಬು ಆಧಾರಿತ, ಯಾರು ಹೇಳಿರೋದು? ಕೇಳಿಸ್ಕೊಳ್ಳಿ. ಕಸುಬು ಆಧಾರಿತವಾಗಿ ಏನಿತ್ತೋ ಅದನ್ನೇ ಕಾಲಮಲ್ಲಿ ಹಾಕಿದಾಗ ನಿಮಗೆ ಫೆಸಿಲಿಟಿ ಸಿಗುತ್ತೆ. ನಾನು ಎರಡೆರಡು ಯಾವ್ದು ಕಸುಬು ಅಂತ ನಾನು ಇಲ್ಲಿ ಬರೆಯಕ್ಕೆ ಹೋಗಲ್ಲ. ಇದನ್ನ ಮಾಡೋ ಮೂಲಕವಾಗಿ ರಾಜ್ಯದ ಪ್ರಬಲ ಪ್ರಧಾನ ಸಮುದಾಯದ ಸಂಖ್ಯೆಯನ್ನ ಕಡಿಮೆ ತೋರಿಸೋ ಪ್ರಯತ್ನ ಕೂಡ ಅವತ್ತಿನ ಜಾತಿ ಗಣತಿಯಲ್ಲಿ ನಡೆದಿತ್ತು ಅಂತ. ಕಸುಬು ರಾಜ್ಯ ಸರ್ಕಾರ ಯಾರನ್ನು 12ನೇ ಶತಮಾನದ ತಗೋಬಹುದು. ನಾನು ಇದಕ್ಕೆ ಕೇಳಿಸ್ಕೊಳ್ಳಿ, ರಾಜ್ಯ ಸರ್ಕಾರ ನೀವು ಯಾವುದೇ ಜಾತಿಯವರನ್ನ, ಯಾವುದೇ ವ್ಯಕ್ತಿಯನ್ನ ನೀವು ಈ ಜಾತಿನೇ ಬರಿ ಅಂತ ನಾವ್ ಯಾವ ಹೇಳಿಲ್ಲ. ಅವರು ಕೇಳಿರ್ತಕ್ಕಂಥ ಬೇಸ್ಡ್ ಆನ್ ಇಂಟರ್ನಲ್ ಕಾಲಮ್ ಶೀಟ್ ಇರಲ್ಲ, ನೀವು ಕಾಲಮ್ ಶೀಟ್ ಇದ್ವಿ. ಒಳ್ಳೆ ಕಥೆ ಆಯ್ತಲ್ಲ, ಒಂದು ಕಾಲಮು, ಜಾತಿಗೆ ಒಂದು ಕಾಲಮು, ಉಪಜಾತಿಗೆ ಒಂದು ಕಾಲಮು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ದ್ವಂದ್ವ ಅಲ್ಲ. ಸೊ ಇವರು ನಾವು ಕಾಲಮ್ ಇಟ್ಟ ತಕ್ಷಣ ಅಲ್ಪಸಂಖ್ಯಾತರ ವಿಚಾರದಲ್ಲಿ ನಿಮ್ದು ಯಾವ ಧರ್ಮ ಇದೆ ಅದನ್ನ ಮಾತ್ರ ಬರೀರಿ. ಕ್ರಿಶ್ಚಿಯನ್ ಜಾತಿಗಳ ವಿಚಾರದಲ್ಲಿ ಬಂದಾಗ ಕಸುಬು ಏನ್ ಬರ್ತೀಯಪ್ಪ, ಕುಂಬಾರಿಕೆ ಮಾಡ್ತೀಯಾ, ಇನ್ನೊಂದ್ ಮಾಡ್ತೀಯಾ, ಮತ್ತೊಂದ್ ಮಾಡ್ತೀಯಾ,
ಯಾವ್ದ್ರದ್ದು ಜಾತಿ ಪ್ರಧಾನ ಅದು ಬಿಟ್ಬಿಡು ಇದನ್ನ ಬರೆದ್ರೆ ನಿಮ್ಗೆ ಫೆಸಿಲಿಟಿ ಸಿಗುತ್ತೆ ಅಂತ ಅಲ್ಲ, ಆಮಿಷ ಆ ಒಡ್ಡಿಲ್ವಾ? ರೀತಿ ನಾವು ಯಾವುದೋ ಆಮಿಷವನ್ನು ಒಡ್ಡಿಲ್ಲ. ರಾಜ್ಯ ಸರ್ಕಾರ Directly or indirectly? ಯಾವುದೂ ಇಲ್ಲ ನಮಗೆ. ಸೊ ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ, ಒಂದು ಕಾಲಮ್ ನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. Okay. ಅವರು ವೈಯಕ್ತಿಕವಾಗಿ ಅವೇರ್ನೆಸ್ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಜಾತಿಯನ್ನು ಅವ್ರು ಬರ್ದಿದ್ದಾರೆ. ಕೆಲವು ಉಪಜಾತಿ ಬರ್ದಿದ್ದಾರೆ, ಕೆಲವರು ಮೇನ್ ಜಾತಿ ಬರ್ದು ಉಪಪಂಗಡವನ್ನು ಧಾರ್ಮಿಕವಾಗಿ ಅನ್ನೋ ಒಂದು ವಿಚಾರ ಬಂದಾಗ ಒಂದು ಸರ್ಕಾರ ಈ ಥರದ ಅವಕಾಶ ಕೊಡಬಹುದು. ಕೆಲವರು ಹೇಳ್ತಿದ್ದಾರೆ ನಾವು ದಲಿತ ಕ್ರಿಶ್ಚಿಯನ್ ಆಗಿರ್ತೀವಿ, ದಲಿತ ಮುಸ್ಲಿಂ ಆಗಿರ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ, ನಮ್ಮನ್ನು ಅಲ್ಲೂ ಹಾಗೆ ಕಾಣ್ತಿಲ್ಲ ಅಂತ ಅಂದಾಗ ಧಾರ್ಮಿಕ ಮುಖಂಡರುಗಳಾಗಿರ್ತಕ್ಕಂಥ ನೀವು ಅಥವಾ ಯಾರೋ ಇಮಾಮ್ಗಳೋ ಅಥವಾ ನಿಮ್ಮ ಧರ್ಮದ ದೊಡ್ಡ ಮುಖಂಡರುಗಳೋ ಏನು ಮಾಡ್ತಾ ಇತ್ತು? ನಮ್ಮ ಧರ್ಮಕ್ಕೆ ನೀವು ಬಂದ ಮೇಲೆ ಈ ಥರದ್ದೇನೋ ಕೊರತೆ ಇದೆ ಅಂತ ಅನಿಸಿದ್ರೆ, ಈ ಥರದ್ದು ಏನೋ ನಿಮಗೆ ಇನ್ನೂ ಲ್ಯಾಕುನಾಸ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ, ನಮ್ಮ ಧರ್ಮದಿಂದ ನಿಮಗೇನೋ ತೊಂದರೆ ಆಗಿದೆ ಅಂತ ಅದರ ಅರ್ಥ. ನೀವು ಆ ಥರ ಬರ್ಕೊಳ್ಳೋಕೆ ಹೋಗಬೇಡಿ, ಪೂರ್ತಿ ಮುಸ್ಲಿಂ ಅಂತಲೇ ಬರೀರಿ ಅಥವಾ ಪೂರ್ತಿ ಕ್ರಿಶ್ಚಿಯನ್ ಅಂತಲೇ ಬರೀರಿ, ನಾವು ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಧರ್ಮನೇ ನಿಮ್ಮ ಜವಾಬ್ದಾರಿ, ನಮ್ಮ ಧರ್ಮನೇ ನಿಮ್ಮ ಜವಾಬ್ದಾರಿ ತಗೋತಾ ಇದೆ ಅಂತ ನೀವು ಯಾಕೆ ಆ ಸ್ಟೇಟ್ಮೆಂಟ್ ಬರಲ್ಲ? ಆಕ್ಚುಲಿ ತಮಿಳುನಾಡು, ಕರ್ನಾಟಕದಲ್ಲಿ ದಲಿತ್ ಸಮುದಾಯದಿಂದ ಇಸ್ಲಾಂ ಬಂದ ತಕ್ಷಣವೇ ಅವ್ರು ಟೋಟಲಿ ನಾವು ಮುಸ್ಲಿಂ ಅಂತಾನೆ ನಾವು ಕರ್ಕೊಳ್ತೀವಿ, ನಮ್ಮನ್ನ ಬೇರೆ ಯಾವುದೇ ನಮ್ಗೆ ಐಡೆಂಟಿಟಿ ಬೇಡ ಅಂತಾನೆ ಹೇಳೋರು ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಅಂತದ್ ನೋಡಿಲ್ಲ. ನೀವು ಹೇಳುವ ಸಮಸ್ಯೆ ನಾವು ಇಲ್ಲಿ ಸೌತ್ ಇಂಡಿಯನ್ ಅಲ್ಲಿ ನೋಡ್ಲೇ ಇಲ್ಲ. ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅನ್ನ ಕಾನೂನು ಪಾಲಿಸುತ್ತೆ. ಅಂದ್ರೆ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್, ತಾರತಮ್ಯ ತೋರಿಸಬಾರ್ದು, ಆದ್ರೆ ಕೆಲವು ವಿಚಾರದಲ್ಲಿ ಅವ್ರಿಗೆ ಸುರಕ್ಷತೆಯನ್ನು ಕೊಡೋಕ್ಕೋಸ್ಕರ ತಾರತಮ್ಯ ತೋರಿಸಬೇಕಾಗಿರುತ್ತೆ. ಆದ್ದರಿಂದ ರಿಸರ್ವೇಶನ್ ಅಂತ ಒಂದು ಕ್ಯಾಟಗರಿ ಬಂದಾಗಿದೆ. ಈ ರಿಸರ್ವೇಶನ್ ಏನಂದ್ರೆ ಇಟ್ ಈಸ್ ಫಾರ್ ಡಿಸ್ಕ್ರಿಮಿನೇಷನ್ ಆಗಿರೋರು, ಯಾರಿಗೆ ತಾರತಮ್ಯ ಒಂದು ಕಾಲದಲ್ಲಿ ತೋರಿಸಲಾಗಿತ್ತೋ ಅವರಿಗೆ ಒಂದು ಸಹಾಯ ಮಾಡ್ಬೇಕಂತ ಒಂದು ಉದ್ದೇಶ. ಬಟ್ ಇದು ನಿರಂತರವಾಗಿ ಕಾಲಕ್ಕೂ ಉಳಿಯ ಅಂತ ಏನು ಅಲ್ಲಿ ಪ್ರಾಮಿಸ್ ಇಲ್ಲ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನಲ್ಲಿ. ನಾವು ಉದಾಹರಣೆಗೆ ಆರ್ಟಿಕಲ್ 370 ಹೇಗೆ ರಿಪೀಲ್ ಆಯ್ತೋ, ಕ್ಯಾನ್ಸಲ್ ಆಯ್ತೋ, ಅದೇ ರೀತಿ ಒಂದು ಕಾಲ ಇಲ್ಲಿ ದಲಿತ ಸಮುದಾಯ ಒಂದು ಒಳ್ಳೆ ಸಮಾಜದಲ್ಲಿ ಒಂದು ಸ್ಟೇಟಸ್ ಅನ್ನು ಪಡ್ಕೊಂಡ ನಂತರ ಎಲ್ಲರಿಗೂ ಹಣ ಬಂದ್ಬಿಟ್ಟಿದೆ, ಅವ್ರಿಗೆ ಸವಲತ್ತು ಬಂದ್ಬಿಟ್ಟಿದೆ ಅಂತ ಒಂದು ಪರಿಸ್ಥಿತಿ ಬಂದ ನಂತರ ರಿಸರ್ವೇಶನ್ ಅನ್ನ ಎತ್ತಾಕ್ಬೇಕಾಗಿರತ್ತೆ. ನಾಟ್ ಇವನ್ ಫಾರ್ ಮುಸ್ಲಿಮ್ಸ್, ಈವನ್ ಮುಸ್ಲಿಮ್ಸ್ಗೂ ಕೂಡ ಒಂದು ಕಾಲದಲ್ಲಿ ಅವ್ರಿಗೆ ಎಲ್ಲ ಎಜುಕೇಶನ್ ಸಿಕ್ಕಿದೆ, ಹಣ ಬಂದ್ಬಿಟ್ಟಿದೆ, ಅವ್ರ ಮಣ್ಣಲ್ಲಿ ಸಂಪತ್ತಿ ಸಿಕ್ಕಿದೆ, ಎಲ್ಲ ಸ್ಟೇಟಸ್ ಸಿಕ್ಕಿದೆ. ಆ ಒಂದು ಕಾಲ ಬರುವಾಗ OBC ಕ್ಯಾಟಗರಿಗೆ ರಿಸರ್ವೇಶನ್ ಅಂತ ಒಂದು ಇರೋದು ಅದು ಎತ್ಬಿಡ್ಬೇಕಾಗಿರತ್ತೆ. ಸೊ ವಾಟ್ ಐ ಹ್ಯಾವ್ ಟು ಟ್ರೈ ಟು ಸೇ ಇದೊಂದು ಏನಂದ್ರೆ, ಈ ರಿಸರ್ವೇಶನ್ ನ ಇಟ್ಕೊಂಡು ಎಷ್ಟು ಪೊಲಿಟಿಷಿಯನ್ಸ್ ರಾಜಕೀಯ ಮಾಡಕ್ಕೆ ಹೊರಟಿದಾರೋ ಅವೆಲ್ಲವನ್ನು ನಾವು ನಿಲ್ಸ್ಬೇಕಂದ್ರೆ ನಾವು ವಿ ಹ್ಯಾವ್ ಟು ಗೋ ಅಗ್ರೆಸಿವ್ ಇನ್ ಹೆಲ್ಪಿಂಗ್ ಪೀಪಲ್, ಎಲ್ಲರಿಗೂ ಸಹಾಯ ಮಾಡಬೇಕಾಗಿದೆ. ಬಟ್ ಅದೇ ವೇಳೆಯಲ್ಲಿ ಈ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ನ ಕಾಲಕ್ಕೂ ಅದನ್ನ ನಾವು ಇಟ್ಕೊಳ್ತೀವಿ ಅಂತ ಇರೋದು, ಅದು ಈ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಪ್ರೋತ್ಸಾಹ ಆಗಕ್ಕೆ ಅದಕ್ಕೆ ತಡೆಯಾಗತ್ತೆ ಅಂತ ನನ್ನ ನಂಬಿಕೆ ಇರೋದು. ಐ ಫೀಲ್ ದಟ್ ವೇ. ಫೈನಲ್ ಕ್ವಶನ್ ಉತ್ಕರ್ಷ್, ನಂದು ಉತ್ಕರ್ಷ್ ಒಂದು ಪಾಯಿಂಟ್ ಇದೆ ಇಲ್ಲಿ. ಒಂದು ಕಾಂಗ್ರೆಸ್ ಪಕ್ಷ, ಒಂದು ಸರ್ಕಾರ ಅದಕ್ಕೆ ಅದು ಬೇಕಾಗಿರುತ್ತೆ ಸ್ಟ್ರಾಟಜಿ ಮಾಡ್ಕೊಳ್ಳುತ್ತೆ. ಚುನಾವಣಾ ದೃಷ್ಟಿಯಿಂದನೂ ಮಾಡ್ಕೊಳ್ಬಹುದು, ಜನಗಳ ಅಭಿವೃದ್ಧಿ ದೃಷ್ಟಿಯಿಂದನೂ ಮಾಡ್ಕೊಳ್ಬಹುದು, ತಾನು ಗಟ್ಟಿಯಾಗಿರಬೇಕು, ಜನಗಳ ಪರ ಇರ್ತೀನಿ ಅಂತ ಪ್ರೂವ್ ಮಾಡೋಕ್ಕೂ ಮಾಡ್ಕೊಳ್ಬಹುದು. ಒಂದು ಅಭಿಪ್ರಾಯ ಅಂತೂ ರೂಪುಗೊಳ್ತಾ ಇದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಪ್ಪ ಅಂಥೇಳಿ. ನಾಳೆ ಇದರಲ್ಲಿ ಸೇಮ್ ಜನಸಂಖ್ಯೆಗಳು ಬರಬಹುದು, ಜಾತಿಯ ಜನಸಂಖ್ಯೆಗಳು ಬರಬಹುದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸೋರಿಕೆ ಆಗಬಹುದು, ಇದೇ ಸಮೀಕ್ಷೆ ಹೆಸರಲ್ಲಿ ಸೋರಿಕೆ ಆಗಬಹುದು. ಈಗ ಇವರು ಕ್ಯಾಸ್ಟ್ ಜನಗಣತಿಯಲ್ಲದೆ ಸರ್ವೇನೋ ಹೆಸರಲ್ಲಿ ಕರಿಬಹುದು, ಇದನ್ನು ಕ್ಯಾಸ್ಟ್ ಸರ್ವೆ ಅಂತ ಬೇಕಾದ್ರೂ ಕರ್ಕೋಬಹುದು. ನಾಳೆ ದಿನ ಇದು ಒಂದು ನಿಮಿಷ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕ್ಯಾಸ್ಟ್ ನಂಬರ್ ಅನ್ನ ಬಿಟ್ಟಿದ್ದು ಬಿಜೆಪಿ ಅವಧಿಯಲ್ಲೇನೆ ರಿಲೀಸ್ ಆಯ್ತಲ್ಲ. ಈ ಒಂದು ಅಭಿಪ್ರಾಯ ರೂಪಿಸಿಕೊಳ್ಳುವಿಕೆ ಇದೆಯಲ್ಲ, ಇದು ಅವ್ರ ಪಕ್ಕದ ಸ್ಟ್ರಾಟಜಿ ಅಂತಾನೆ ಅಂದ್ಕೊಂಬಿಡಿ ನೀವು. ಆ ಥರ ಸ್ಟ್ರಾಟಜಿನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಾಗ ನಿಮ್ದೇನು ಕೌಂಟರ್ ಇದಕ್ಕೆ? ಪೊಲಿಟಿಕಲಿ ಸ್ಟ್ರಾಟಜಿ ಪ್ರಶ್ನೆ ಬರೋದೇ ಇಲ್ಲ ಸರ್. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ, ತುಷ್ಟೀಕರಣವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಧರ್ಮಕ್ಕೆ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ರೆ ನಾವು ಏನು ಸಿಗಲ್ಲ, ಧಾರ್ಮಿಕ ಮೀಸಲಾತಿ ಬಂತು, ಒಳ್ಳೆ ಕಥೆ ಆಯ್ತಲ್ಲ. ತುಷ್ಟೀಕರಣ ಹೇಗೆ ಅಂತಂದ್ರೆ, ನೀವು ಸಿದ್ದರಾಮಯ್ಯ ಹೇಳ್ಬಿಟ್ಟಿದ್ರಲ್ಲ, ಅದನ್ನೇ ಹೇಳಿದ್ದು. ಸಿದ್ದರಾಮಯ್ಯನವರು ಹೇಳ್ತಾರೆ ಮತ್ತೆ ಹಿಂದೂ ಜಾತಿಗಳನ್ನು ಸೇರಿಸ್ತಾರೆ. ಯಾವ ಆಧಾರದ ಮೇಲೆ ತಗೋತೀರಾ? ಯಾವ ಆಧಾರದ ಮೇಲೆ ಸಮೀಕ್ಷೆ ಮಾಡ್ತೀರಾ? ವ್ಯಕ್ತಿಗಳು ಈ ದೇಶದ ನಾಗರಿಕರು, ದಲಿತ ಮುಸ್ಲಿಂ, ನಾನು ಮುಸ್ಲಿಂ ಅಂತಾನೆ ಬರ್ಕೋತೀನಿ ಅಂದ್ರು, ನಾಳೆ ದಿನ ಕ್ರಿಶ್ಚಿಯನ್ ಅಂತಾನೆ ಬರ್ಕೋತೀವಿ ಅಂತ ಹೇಳಿದ್ರೆ ಏನಿಲ್ವ, ಅವ್ರ ಧಾರ್ಮಿಕ ಇಚ್ಛೆ ಆ ವ್ಯಕ್ತಿ. ಆದ್ರೆ ನಮ್ಮ ಸಮಸ್ಯೆ ಇರ್ತಕ್ಕಂಥದ್ದು ಅಲ್ಲಿ ನೀವು ಮೀಸಲಾತಿ ಕೊಡಿ ಅಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಿರೋಂಥದ್ದು. ರಂಗನಾಥ್ ಮಿಶ್ರಾ ಕಮಿಷನ್ 2007 ಕೊಡಕ್ ಹೋದಾಗ ಇದೇ ನಿಮ್ಮ UPA ಸರ್ಕಾರ ರಿಜೆಕ್ಟ್ ಮಾಡಿದ್ದು. ಕಮಿಂಗ್ ಬ್ಯಾಕ್ ಟು ಟಾಪಿಕ್, ಬಹಳ ಅಲ್ಲಲ್ಲ
ಕೇಳಿ ಸರ್, ಒಂದ್ ಜಾತಿ ನಿಮಿಷ. ಆಧಾರದ ಮೇಲೆ ಮಾತ್ರ ಕೊಡೋದು, ಧರ್ಮ ಆಧಾರದ ಧರ್ಮದ ಆಧಾರದ ಮೇಲೆ ಕೊಡೋದಿಲ್ಲ, ಕೊಡಕ್ ಬರೋದಿಲ್ಲ. ಸೇರಿಸುವಂತ ಕೆಲಸ ಯಾಕೆ ಮಾಡಿದ್ರಿ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅಲ್ಲ, ಹಿಂದೂ ಜಾತಿಗಳನ್ನ ಯಾಕೆ ಸೇರಿಸಿದ್ರಿ ನೀವು? ಅವರಾಗ ಅವ್ರು ಹೋದ್ರು ಅಂತ ಹೇಳ್ತಿರೋದು ಯಾರು ನಾವು ಸೇರಿಸಿಲ್ಲ ಅಂತ. ಅಲ್ಲ ಸರ್, ಜಾತಿಗಳನ್ನ ಸೇರಿಸೋದನ್ನ ತೋರಿಸುವಂತ ಅವಶ್ಯಕತೆ ಏನಿತ್ತು? ಇದೇ ಸಿದ್ದರಾಮಯ್ಯ ಹೇಳ್ತಾರೆ, ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ, ಮತಾಂತರ ಇದೆ ಅಂತ. ಮತ್ತೆ ಪ್ರಚೋದನೆ ಕೊಡ್ತಾ ಇದ್ದೀರಿ ನೀವು. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಮತಾಂತರ ಒಂದ್ ನಿಮಿಷ ಪ್ರಚೋದನೆ ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೇಳಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಕೇಂದ್ರ ಸರ್ಕಾರ ಈಗ ಉತ್ಕರ್ಷ ಇನ್ನೊಂದು ಪ್ರಶ್ನೆ ಏನ್ ಬರ್ತಿದೆ ಗೊತ್ತಾ? ಹಿಂದೂ ಸಮಾಜದಲ್ಲಿದ್ದವರು ಈ ತರ ಮುಸ್ಲಿಮ್ಗೋ ಕ್ರಿಶ್ಚಿಯಾನಿಟಿಗೋ ಹೋಗ್ಬಿಟ್ಟಾಗ ನಿಮ್ಮ ಸಪೋರ್ಟರ್ಸ್, ನಿಮ್ಮ ಫಾಲೋವರ್ಸ್ ಕಡಿಮೆ ಆಗ್ತಾರೆ ಅನ್ನೋ ಆತಂಕ ನಿಮಗಿದೆಯಾ ಜಾತಿಗಳಲ್ಲಿ? ಸರ್, ಸ್ವಇಚ್ಛೆ ಅಲ್ಲಲ್ಲ, ಕೇಳಿಸ್ಕೊಳ್ರಿ. ಸ್ವಇಚ್ಛೆಯಿಂದ ಹೋದ್ರೆ ನಮ್ಮ ಯಾವ ತಕರಾರಿಲ್ಲ. Okay. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಇನ್ ಫೇವರ್ ಆಫ್ ಬಿಜೆಪಿ ಕೆಲಸ ಇದನ್ನ ಮಾಡ್ತಾರೆ ಯಾವುದೇ ಸಿದ್ದರಾಮಯ್ಯನವರು. ಕಾರಣಕ್ಕೂ ಸಾಧ್ಯ ಇಲ್ಲ. ಈಗ ದಲಿತ ಮುಸ್ಲಿಂ ಅಂತ ಬರೆದಾಗ ನಾನು ಹಂಗೆ ಅಲ್ಲ, ಬರ್ಕೋತೀವಿ ಅಂತ ಅದ್ ಹೇಳಿದ್ರೆ ಸರ್, ನಿಮಗೆ ಒಳ್ಳೇದಲ್ವೇನ್ರಿ ಅದು ಅಲ್ಲ ಸರ್, ಅದೇ ರಾಜಕೀಯವಾಗಿ? ನೀವು ಧರ್ಮನೂ ಕೇಳ್ತೀರಾ, ಅದ್ರಲ್ಲಿ ಜಾತಿ. ಈಗ ಮುಸಲ್ಮಾನ ಸಮುದಾಯದ ನಾಯಕರು ಹೇಳ್ತಾರಲ್ಲ, ನಮ್ಮಲ್ಲಿ ಜಾತಿ ಎನ್ನುವಂತ ಪದ್ಧತಿನೇ ಇಲ್ಲ ಅಂತಲ್ಲ ಸರ್. ಕೊನೆಯದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ 13,000 ಕೋಟಿ ವೆಚ್ಚದ ಜಾತಿ ಗಣತಿ ಜೊತೆಗೆ ಜನಗಣತಿ ಮಾಡ್ತಾ ಇದೆ. ಸೊ ಹಾಗಾಗಿ ಆ ಎಲ್ಲ ವಿಚಾರಗಳಿಗೆ ಕೇಂದ್ರ ಸರ್ಕಾರ ಮಹತ್ವ ಕೊಡುತ್ತೆ. ಇವತ್ತು ಇಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ, ಜನರಿಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸ ಬಹಳ ಸ್ಪಷ್ಟವಾಗಿ ಮಾಡ್ತಿದೆ. ಹಾಗಾಗಿ ಇದ್ರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದೇ. ಫೈನ್, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ. ಈ ಒಂದು ಜಾತಿಯ ಸರ್ವೆ, ಸಮೀಕ್ಷೆ, ಗಣತಿ ಇಂಥ ವಿಚಾರಗಳೆಲ್ಲ ಬರ್ತಾ ಇದೆ. ಇದರಲ್ಲಿ ಧಾರ್ಮಿಕ ಮೀಸಲಾತಿ ಇಲ್ಲ ಅಂತ ಹೇಳಿದಾಗ ಮತಾಂತರಗೊಂಡಿರ್ತಕ್ಕಂತಹ ದಲಿತ ಕ್ರಿಶ್ಚಿಯನ್ಸೋ, ದಲಿತ ಮುಸ್ಲಿಮ್ಸೋ, ಅಥವಾ ಇನ್ಯಾರೋ ಯಾವುದೇ ಆ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಅವರೀಗ ಸಪ್ರೇಟ್ ಕಾಲಮ್ ಬೇಕು ಅಂತ ಕೇಳ್ತಿರೋದು ಸೌಲಭ್ಯಗಳ ಒಂದು ಕಾರಣಕ್ಕಾಗಿ ಇರಬಹುದು. ನಾಳೆ ದಿನ ಇದನ್ನು ನ್ಯಾಯಾಲಯ ಮತ್ತು ಸರ್ಕಾರ ಹೇಗೆ ಪರಿಗಣಿಸುತ್ತೆ ಅಂತ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.